ಸೊ ಮೊದಲು ಏನ್ ಮಾಡ್ತೀರಾ, ಸಂಕಲ್ಪ ಮಾಡ್ತೀರಾ ಏನಂತ, ದಿನದ ಎಲ್ಲ ಸಂಚಿತ ಮುದ್ರೆಗಳೇನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ಆ ಉದ್ದೇಶ ಇಟ್ಕೊಂಡು ಆರಾಮದಾಯಕವಾದಂಥ ಭಂಗಿಯಲ್ಲಿ ಕೂತ್ಕೊಳ್ತೀರ. ಸರಿನಾ? ಸೊ ಆರಾಮದಾಯಕವಾದಂಥ ಭಂಗಿಯಲ್ಲಿ ಕೂತ್ಕೊಳ್ಳಿಕ್ ಮುಂಚೆ ನೀವು ಆ ಉದ್ದೇಶ ಇಟ್ಕೊಂಡಿದ್ದೀರ, ಏನು ದಿನದ ಎಲ್ಲ ಸಂಚಿತ ಮುದ್ರೆಗಳೇನಿದೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಆಮೇಲೆ ಭಂಗಿಯಲ್ಲಿ ಕೂತ್ಕೊಳ್ತೀರ. ಭಂಗಿಯಲ್ಲಿ ಕೂತ್ಕೊಂಡ್ಮೇಲೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಕೊಳ್ತೀರಾ. ಎಲ್ಲ ಜಟಿಲತೆಗಳು ಮತ್ತು ಅಶುದ್ಧತೆಗಳು ನಿಮ್ಮ ಇಡೀ ದೇಹ ವ್ಯವಸ್ಥೆಯಿಂದ ಹೊರ ಹೋಗುತ್ತಿದೆ ಎಂದು ಕಲ್ಪನೆ ಮಾಡ್ಕೊಳ್ತೀರಾ. ನೋಡಿ, ಇಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಕರೆಕ್ಟು. ಧ್ಯಾನದಲ್ಲಿ ಕಲ್ಪನೆ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ, ಅದನ್ನ ಸೂಚನೆ ಕೊಡ್ತೀರಾ ಅಷ್ಟೇ. ಆ ಭಾವನೆ ಇಟ್ಕೊಳ್ತೀರಾ. ಎಲ್ಲಿಂದ ಹೋಗ್ತಾ ಇದೆ ಈಗ, ಏನು ಹೋಗ್ತಾ ಇದೆ? ಜಟಿಲತೆಗಳು ಮತ್ತು ಅಶುದ್ಧತೆಗಳು ದೇಹದಿಂದ ಹೋಗ್ತಾ ಇದೆ. ಎಲ್ಲಿಂದ ಹೋಗ್ತಾ ಇದೆ ಅಂತ ನೆಕ್ಸ್ಟ್ ಪ್ರಶ್ನೆ. ಅವುಗಳು ತಲೆಯ ಹಿಂಭಾಗದಿಂದ ಬೆನ್ನು ಹುರಿಯ ಕೆಳಗೆವರೆಗೂ ಸಂಪೂರ್ಣ ಬೆನ್ನಿನ ಭಾಗದಿಂದ ಹೊರ ಹೋಗುತ್ತಿದೆ. ಸೊ ಏನು ಹೋಗ್ತಾ ಇದೆ? ಜಟಿಲತೆಗಳು ಮತ್ತು ಅಶುದ್ಧತೆಗಳು ಅದು ಹೋಗ್ತಾ ಇದೆ. ಅಕಸ್ಮಾತ್ ಅದು ಬರೆಯೋಕ್ಕೆ ಇಂಗ್ಲಿಷ್ ಪದ ಬಂತು ಅಂತಂದ್ರೆ ಕಾಂಪ್ಲೆಕ್ಸಿಟೀಸ್ ಅಂತ ಇಂಪ್ಯೂರಿಟೀಸ್ ಅಂತ ಬರೆದ್ರು ಕೂಡ ಹೌದು, ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಎಲ್ಲಿಂದ ಹೋಗ್ತಾ ಇದೆ ಅಂತ ನೆಕ್ಸ್ಟ್ ಬರಿಬೇಕು. ಬೆನ್ನಿನ ಹಿಂಭಾಗ, ತಲೆಯ ಹಿಂಭಾಗದಿಂದ ಬೆನ್ನು ಹುರಿಯ ಕೆಳಭಾಗದವರೆಗೂ ಸಂಪೂರ್ಣ ಬೆನ್ನಿನ ಭಾಗದಿಂದ ಹೊರ ಹೋಗುತ್ತಿದೆ ಅಂತ ಬರೀಬೇಕು. ಯಾವ ರೂಪದಲ್ಲಿ ಹೋಗ್ತಾ ಇದೆ? ಹೊಗೆಯ ರೂಪದಲ್ಲಿ ಅಥವಾ ಆವಿಯ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ ಅಂತ ನೀವು ಯಾವ್ದನ್ನ ಅಭ್ಯಾಸ ಮಾಡಿರ್ತೀರೋ ಅದನ್ನ ಬರೀತೀರ. ಹೊಗೆಯ ರೂಪ ಅಥವಾ ಆವಿಯ ರೂಪ, ಇನ್ ದ ಫಾರ್ಮ್ ಆಫ್ ಸ್ಮೋಕ್ ಆರ್ ವೇಪರ್. ಸೊ ಈ ಮೂರು ಅತ್ಯಂತ ಅವಶ್ಯಕ. ಅದು ನೋಡ್ತಾರೆ ಏನು ಹೋಗ್ತಾ ಇದೆ, ಎಲ್ಲಿಂದ ಹೋಗ್ತಾ ಇದೆ, ಹೇಗೆ ಹೋಗ್ತಾ ಇದೆ. ಮುಂದುವರಿಸ್ತಾ ಜಾಗೃತಿಯಿಂದ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಶುದ್ಧೀಕರಣದ ಪ್ರಕ್ರಿಯೆಯನ್ನು ವೇಗಗೊಳಿಸಿರಿ. ಈಗ ಅದನ್ನ ಇಂಟೆನ್ಸಿಫೈ ಮಾಡಬೇಕು. ಹೇಗೆ ಇಂಟೆನ್ಸಿಫೈ ಮಾಡ್ತೀರಾ? ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ನೀವು ಅದನ್ನ ಪ್ರಕ್ರಿಯೆಯನ್ನ ವೇಗಗೊಳಿಸ್ತೀರ. ನಿಮ್ಮ ಗಮನವೇನಾದರೂ ವಿಚಲಿತಗೊಂಡರೆ ಅಥವಾ ಬೇರೆ ವಿಚಾರಗಳು ಮನಸ್ಸಿಗೆ ಬಂದರೆ ನಿಧಾನವಾಗಿ ನಿಮ್ಮ ಗಮನವನ್ನು ಶುದ್ಧೀಕರಣ ಕ್ರಿಯೆ ಕಡೆಗೆ ತಂದಿರಿ. ಇದು ಸೇಮ್ ಧ್ಯಾನದಲ್ಲೂ ಹಂಗೆ ಮಾಡ್ತೀವಿ. ಸೊ ಇದು ಜ್ಞಾಪಕ ಇಟ್ಕೋಬೇಕು. ಮನಸ್ಸೇನಾದ್ರು ಗಮನ ಬೇರೆ ಕಡೆ ಹೋಯ್ತು ಅಂತಂದ್ರೆ ಮತ್ತು ವಿಚಲಿತ ಆಯ್ತು, ಡೈವರ್ಟ್ ಆಯ್ತು ಅಂತಂದ್ರೆ, ಬೇರೆ ವಿಚಾರಗಳು ಬಂತು ಅಂತಂದ್ರೆ ಮನಸ್ಸಿನ ಗಮನವನ್ನ ನಾವು ನಿಧಾನವಾಗಿ ಶುದ್ಧೀಕರಣದ ಕ್ರಿಯೆಗೆ ವಾಪಸ್ ತರ್ತೀವಿ. ನೆಕ್ಸ್ಟ್ ಎಷ್ಟೊತ್ತು ಮಾಡ್ತೀರಾ ನೋಡಿ. ಏನನ್ನ ಶುದ್ಧೀಕರಣ ಮಾಡ್ತಾ ಇದ್ದೀರಾ, ಎಲ್ಲಿಂದ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ. ಇದಾದ್ಮೇಲೆ ಶುದ್ಧೀಕರಣದ ಕ್ರಿಯೆಯನ್ನ ನೀವು ವೇಗಗೊಳಿಸ್ತೀರಾ. ವೇಗಗೊಳಿಸ್ಬೇಕಾದ್ರೆ ಏನ್ ಮಾಡಬೇಕು? ಆತ್ಮವಿಶ್ವಾಸದಿಂದ ಮತ್ತು ನಂಬಿಕೆಯಿಂದ ನೀವು ಅದನ್ನ ವೇಗಗೊಳಿಸ್ತೀರಾ. ಮನಸ್ಸೇನಾದ್ರು ವಿಚಲಿತಗೊಂತು ಅಂತಂದ್ರೆ ಮನಸ್ಸನ್ನ ವಾಪಸ್ಸು ಶುದ್ಧೀಕರಣದ ಕಡೆಗೆ ತಗೊಂಡ್ಬರ್ತೀರಾ. ಸೊ ಇದು ಮಾಡ್ತಾ ಇದ್ದೀರಾ. ಈಗ ನೆಕ್ಸ್ಟ್ ಪ್ರಶ್ನೆ ಉದ್ಭವ ಆಗುತ್ತೆ, ಎಷ್ಟೊತ್ತು ಮಾಡ್ಬೇಕು ಇದನ್ನ? ಈ ಪ್ರಕ್ರಿಯೆಯನ್ನ ಒಂದು 20 ರಿಂದ 30 ನಿಮಿಷಗಳ ಕಾಲ ಮುಂದುವರಿಸಿರಿ. ಹಾಗಾದ್ರೆ ಏನ್ ಅನುಭವ ಬರುತ್ತೆ? ಅಶುದ್ಧತೆಗಳನ್ನ ನಮ್ಮ ಹೃದಯದಿಂದ ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ ಬೆನ್ನಿನಿಂದ ಏನಂತ ನಮ್ಮ ಅನುಭವ ಬರಬೇಕು? ಅಶುದ್ಧತೆಗಳು ನಿಮ್ಮ ಬೆನ್ನಿನಿಂದ ಹೊರ ಹೋದಂತೆ ನಿಮ್ಮ ಹೃದಯ ಹಗುರವಾಗುತ್ತಿರುವುದು ಮತ್ತು ಈ ಪ್ರಕ್ರಿಯೆ ಮುಗಿತಿರುವುದು ನಿಮಗೆ ತಿಳಿಯುವುದು. ಸೊ ನಾವು ಲೈಟ್ನೆಸ್ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ವಿ ಸ್ಟಾರ್ಟ್ ಫೀಲಿಂಗ್ ಲೈಟ್ನೆಸ್ ಇನ್ ದ ಹಾರ್ಟ್. ಅಶುದ್ಧತೆಗಳು ಹೊರಗೆ ಹೋದಂತೆ ನಮ್ಮ ಹೃದಯ ಹಗುರವಾಗುತ್ತಿರುವುದು ಮತ್ತು ಪ್ರಕ್ರಿಯೆ ಮುಗಿಯುತ್ತಿರುವುದು ನಮಗೆ ತಿಳಿಯುತ್ತದೆ. ಇದಾದ್ಮೇಲೆ ಸ್ವಲ್ಪ ಲೈಟ್ನೆಸ್ ಬರ್ಲಿಕ್ಕೆ ಶುರು ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಮೂಲದಿಂದ ಬರುತ್ತಿರುವ ಪವಿತ್ರ ಧಾರೆಯು ನಿಮ್ಮ ಹೃದಯವನ್ನು ಎದುರಿನಿಂದ ಅಂದ್ರೆ ಮುಂಭಾಗದಿಂದ ಪ್ರವೇಶಿಸುತ್ತಿರುವುದನ್ನು ಅನುಭವಿಸಿರಿ. ಈಗ ಯಾವಾಗ ತಕ್ಕಮಟ್ಟಿಗೆ ಲೈಟ್ನೆಸ್ ಬರ್ಲಿಕ್ಕೆ ಶುರು ಆಯ್ತೋ ಅದಾದ್ಮೇಲೆ ನೀವು ಈ ಪವಿತ್ರ ಧಾರೆ ಬಗ್ಗೆ ಸೂಚನೆ ಕೊಡ್ತೀರಾ. ಮೂಲದಿಂದ ಎಲ್ಲಿಂದ ಬರ್ತಾ ಇದೆ ಪವಿತ್ರ ಧಾರೆ? ಮೂಲದಿಂದ ಬರ್ತಾ ಇದೆ. ಆ ಮೂಲದಿಂದ ಬರ್ತಿರ್ತಕ್ಕಂಥ ಪವಿತ್ರ ಧಾರೆ ಏನಾಗ್ತಾ ಇದೆ? ಅದು ನಿಮ್ಮ ಹೃದಯವನ್ನು ಪ್ರವೇಶ ಮಾಡ್ತಾ ಇದೆ. ಎಲ್ಲಿಂದ ಪ್ರವೇಶ ಮಾಡ್ತಿದೆ? ಮುಂಭಾಗದಿಂದ, ದೇಹದ ಮುಂಭಾಗದಿಂದ ಪ್ರವೇಶ ಮಾಡ್ತಾ ಇರೋದನ್ನ ಅನುಭವಿಸ್ತೀರಾ. ಈ ಧಾರೆ
ಹೃದಯದೊಳಗೆ ಮತ್ತು ಇಡೀ ಶರೀರದೊಳಗೆ ಹರಿಯುತ್ತಾ ಕಣಕಣವನ್ನು ತುಂಬುತ್ತಿದೆ. ಮೊದಲು ಇದೇನ್ ಮಾಡುತ್ತೆ? ಮೊದಲು ಆ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ, ಪೂರ್ತಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಕೆಲವು ನಿಮಿಷಗಳ ಕಾಲ, 1-2 ನಿಮಿಷಗಳ ಕಾಲ ಈ ದೈವಿ ಪವಿತ್ರ ಧಾರೆ ಮುಂಭಾಗದಿಂದ ನಮ್ಮ ದೇಹವನ್ನು, ಹೃದಯವನ್ನು ಪ್ರವೇಶಿಸಿ ನಮಗೆ ಆ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಆ ಜಟಿಲತೆಗಳು ಮತ್ತು ಅಶುದ್ಧತೆಗಳೆಲ್ಲ ಹೋಗ್ತಾ ಇದೆಯಲ್ಲ, ಅದು ಸಂಪೂರ್ಣವಾಗಿ ಹೋಗುವಂತ ರೀತಿಯಲ್ಲಿ ಅದು ನಮಗೆ ಸಹಾಯ ಮಾಡುತ್ತೆ. 1-2 ನಿಮಿಷಗಳ ಕಾಲ ಹೀಗೆ ಮುಂದುವರಿಸಿರಿ. ಇದಾದ ನಂತರ ಈಗ ನೀವು ಹೆಚ್ಚು ಸಮತೋಲಿತ, ಶುದ್ಧೀಕರಣದ ಪ್ರಕ್ರಿಯೆ ಮುಗಿದಿದೆ. ಈಗ ದೈವಿಧಾರೆ ಏನಿದೆ, ದೈವಿಧಾರೆ ದೇಹದಾದ್ಯಂತ ಕೂಡ ಹರಡಿದೆ. ದೇಹದಾದ್ಯಂತ ಹರಡಿದ ಮೇಲೆ ಏನಾಗುತ್ತೆ? ನಿಮ್ಮ ಕಣಕಣವು, ನೀವು ಒಂದು ಸಮತೋಲಿತ ಸ್ಥಿತಿಗೆ ಬಂದಿದ್ದೀರಿ. ನಿಮ್ಮ ದೇಹದ ಕಣಕಣವು ಹಗುರತೆ, ಪವಿತ್ರತೆ ಮತ್ತು ಸರಳತೆಯನ್ನು ಹೊಮ್ಮಿಸುತ್ತಿದೆ. ಈ 3 ಪದಗಳನ್ನ ನೋಡ್ತಾರೆ. ಹಗುರತೆ, ಸರಳತೆ ಮತ್ತು ಪವಿತ್ರತೆಯನ್ನು ಹೊರಹೊಮ್ಮಿಸುತ್ತಿದೆ. ಶುದ್ಧೀಕರಣ ಪರಿಣಾಮಕಾರಿಯಾಗಿ ಮುಗಿಯುತ್ತೆಂಬ ದೃಢ ಭಾವನೆಯೊಂದಿಗೆ ಮುಕ್ತಾಯಗೊಳಿಸಿ. ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ಅದನ್ನು ಮುಗಿಸ್ತೀರಾ ಅಂತ. ಶುದ್ಧೀಕರಣ ಪ್ರಕ್ರಿಯೆ ಪರಿಣಾಮಕಾರಿಯಾಗಿ ಮುಗಿದಿದೆ ಅನ್ನ ಒಂದು ದೃಢ ಭಾವ, ಆ ದೃಢ ಸಂಕಲ್ಪದಿಂದ ನೀವು ಶುದ್ಧೀಕರಣ ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸ್ತೀರ. ಸರಿನಾ? ಸೊ ಇದಿಷ್ಟು ಕೂಡ ನಿಮಗೆ ಬರಿಬೇಕಾಗಿರತಕ್ಕಂತ ಪ್ರಕ್ರಿಯೆ. ಬ್ರದರ್ ಇಚ್ಛಾಶಕ್ತಿ ಹೇಳಲಿಲ್ಲ ಬ್ರದರ್. ಕರೆಕ್ಟ್ ನೋಡ್ರಿ, ಅದನ್ನೇ ಹೇಳ್ತಾ ಇದ್ದೀನಿ. ಈಗ 1 ನಿಮಿಷ ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ, ನೋಡಿ ಟ್ರಾನ್ಸ್ಲೇಷನ್ ಎಷ್ಟು ಎರರ್ ಆಗುತ್ತೆ ಅನ್ನೋದಕ್ಕೆ ಇದೇ ದ್ಯೋತಕ. ನಾನು ನಿಮಗೆ 9 ಪೇಜ್ ಡಾಕ್ಯುಮೆಂಟ್ ಇಂಗ್ಲಿಷ್ ಇದೆಯಲ್ಲ, ಆ ಇಂಗ್ಲಿಷ್ದು ತೋರಿಸ್ತೀನಿ. ಸೊ ದಟ್ ನಿಮಗೆ ಆ ಇಂಗ್ಲಿಷ್ದು ಕೂಡ ನಿಮಗೆ ಇದು ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಇಲ್ಲ ಬ್ರದರ್, ಕನ್ನಡನೇ ಇದೆ. 1 ನಿಮಿಷ. ಐದನೇ ಪಾಯಿಂಟ್ ಇದೆಯಲ್ಲ, 5ನೇ ಪಾಯಿಂಟ್ ಅಲ್ಲಿ ಅದು ಇಚ್ಛಾಶಕ್ತಿಯನ್ನ ನೀವು ಅಪ್ಲೈ ಮಾಡಿ ಅಂತ ಬರೆದಿದ್ದಾರೆ. ಅದನ್ನ ಇಲ್ಲಿ ಎಗರಿಸ್ಬಿಡ್ತಾರೆ ಅಷ್ಟೇ. 5ನೇ ಪಾಯಿಂಟ್ ಇದೆಯಲ್ಲ, ವಾಪಸ್ 5ನೇ ಪಾಯಿಂಟ್ ಹೋಗೋಣ. ಇಲ್ಲಿ 5ನೇ ಪಾಯಿಂಟ್ ಇದೆಯಲ್ಲ, 4ನೇ ಪಾಯಿಂಟ್ ಅಲ್ಲಿ ಇದೆ ಬ್ರದರ್. ಇದು 4ನೇ ಪಾಯಿಂಟ್ ಅಲ್ಲಿ ಸೇರಿಸ್ಬೇಕಂತ. 4ನೇ ಪಾಯಿಂಟ್ ಅಲ್ಲಿ ಅವು ಹೊಗೆ ರೂಪದಲ್ಲಿ ಹೊರ ಹೋಗಲಿ. ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಇಚ್ಛಾಶಕ್ತಿ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ಬಳಸಿ ಶುದ್ಧೀಕರಣದ ವೇಗ ಹೆಚ್ಚಿಸಿ. ಮಧ್ಯದಲ್ಲಿ ಮಾತಾಡ್ಬೇಡ್ರಿ. ನಾಲ್ಕನೇ ಪಾಯಿಂಟ್ ಅಲ್ಲಿ ನೀವು ಸೇರಿಸಲ್ಲ, ತಪ್ಪಾಗತ್ತೆ. ಅರ್ಥ ಆಗ್ತಿದೆಯಾ? 4ನೇ ಪಾಯಿಂಟ್ ಅಲ್ಲಿ ಸೇರಿಸಿದ್ರೆ ತಪ್ಪಾಗುತ್ತೆ. ನೀವೆಲ್ಲರೂ ಕೂಡ ಚೆನ್ನಾಗಿ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂತ ಗೊತ್ತು. ನಾವೇನು ವಿವರಣೆ ಕೊಡ್ತೀವಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಕಾಯಿರಿ. ನಿಮ್ಗೆಲ್ಲ ಗೊತ್ತಿದೆ ಅನ್ನೋದಾಯ್ತು ಅಂತಂದ್ರೆ ನಾವು ಕ್ಲಾಸ್ ತಗೊಳ್ಳೋಂತ ಅಗತ್ಯನೇ ಇಲ್ಲ. ನೀವೇ ಓದ್ಕೊಂಡು ನಿಮ್ಗೆ ಏನ್ ಬರುತ್ತೋ, ಮನಸ್ಸಿಗೆ ಬರುತ್ತೋ ಹಾಗೆ ಬರೀರಿ. ನಾಲ್ಕನೇ ಪಾಯಿಂಟ್ ಅಲ್ಲಿ ಹೊಗೆ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ ಅಷ್ಟೇನೆ. ಹಾಗದು ಹೊರಗಡೆ ಹೋಗ್ತಾ ಇದೆ, ಹೊಗೆ ರೂಪ ಅಥವಾ ಆಯುವ ರೂಪದಲ್ಲಿ ಬೆನ್ನಿನಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಮುಗಿಸಿದ್ರಿ. ಅದಾದ್ಮೇಲೆ ಏನಾಗುತ್ತೆ? ಆತ್ಮವಿಶ್ವಾಸದಿಂದ, ನಂಬಿಕೆಯಿಂದ ಶುದ್ಧೀಕರಣ ಪ್ರಕ್ರಿಯೆಯನ್ನ
ವೇಗಗೊಳಿಸ್ತೀರಾ. ಆ ವೇಗಗೊಳಿಸುವಂತ ಸಮಯ ಬಂದಾಗಷ್ಟೇನೆ ನಮ್ಮ ಇಚ್ಛಾಶಕ್ತಿಯ ಒಂದು ಅಗತ್ಯ ಉಂಟು. ಸೊ ಆತ್ಮವಿಶ್ವಾಸ ಮತ್ತು ನಂಬಿಕೆ ಇದರ ಜೊತೆಗೆ ನಮ್ಮ ಇಚ್ಛಾಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಈ ಪ್ರಕ್ರಿಯೆಯನ್ನು ವೇಗಗೊಳಿಸ್ತೀವಿ. ಸೊ 4ನೇ ಪಾಯಿಂಟ್ ಅಲ್ಲ, 5ನೇ ಪಾಯಿಂಟ್ ಅಲ್ಲೇ ಅದೇ ಕರೆಕ್ಟು. ಅದಾದ್ಮೇಲೆ ಸೊ ಅಲ್ಲಿ ಏನಿದೆಯಲ್ಲ 5ನೇ ಪಾಯಿಂಟ್ ಅಲ್ಲಿ ಇದೆಯಲ್ಲ, ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಶುದ್ಧೀಕರಣದ ಪ್ರಕ್ರಿಯೆಯನ್ನು ವೇಗಗೊಳಿಸಿರಿ, ಅಗತ್ಯವಾದಷ್ಟು ಮಟ್ಟಿಗೆ ನಿಮ್ಮ ಇಚ್ಛಾಶಕ್ತಿಯನ್ನು ಸಹ ಇದಕ್ಕೆ ಉಪಯೋಗಿಸಿರಿ ಅಂತ ಬರ್ಕೊಳ್ತೀನಿ 5ನೇ ಪಾಯಿಂಟ್ ನಲ್ಲಿ. ವೇಗಗೊಳಿಸಿದ ಇದೆಯಲ್ಲ, ಅದಾದ್ಮೇಲೆ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ಇಚ್ಛಾಶಕ್ತಿಯನ್ನು ಸಹ ಉಪಯೋಗಿಸಿರಿ. ಅದನ್ನ ಇನ್ನೂ ಸ್ಪೆಸಿಫೈ ಮಾಡ್ಬೇಕಂತಂದ್ರೆ ಈ ಪ್ರಕ್ರಿಯೆಗೆ ಅಗತ್ಯಕ್ಕೆ ತಕ್ಕಂತೆ ಇಚ್ಛಾಶಕ್ತಿಯನ್ನು ಸಹ ಬಳಸಿರಿ ಅಂತ ನೀವು ಬರ್ಕೊಳ್ತೀರಿ. ಸೊ ಅದಾದ್ಮೇಲೆ ನಿಮ್ಮ ಗಮನ ವಿಚಲಿತವಾದರೆ ಅಥವಾ ಬೇರೆ ವಿಚಾರಗಳು ಮನಸ್ಸಿನಲ್ಲಿ ಬಂದರೆ ನಿಧಾನವಾಗಿ ನಿಮ್ಮ ಗಮನವನ್ನು ಶುದ್ಧೀಕರಣದ ಕ್ರಿಯೆ ಕಡೆಗೆ ತನ್ನಿರಿ. ಅದು ಸರಿ ಇದೆ. ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ 5ನೇ ಪಾಯಿಂಟ್ ಅಲ್ಲೇ ಬರ್ಬೇಕದು, 4ನೇ ಪಾಯಿಂಟ್ ಅಲ್ಲಿ ಅಲ್ಲ. ಸೊ ಜಾಗೃತೆಯಿಂದಿರಿ, ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಶುದ್ಧೀಕರಣದ ಪ್ರಕ್ರಿಯೆಯನ್ನು ವೇಗಗೊಳಿಸಿರಿ, ಅಗತ್ಯವಿರುವಷ್ಟು ಇಚ್ಛಾಶಕ್ತಿಯನ್ನು ಈ ಒಂದು ಪ್ರಕ್ರಿಯೆಗೆ ಬಳಸಿರಿ. ನಂತರ ನಿಮ್ಮ ಗಮನ ವಿಚಲಿತವಾದರೆ ಅಥವಾ ಬೇರೆ ವಿಚಾರಗಳು ಮನಸ್ಸಿಗೆ ಬಂದರೆ ನಿಧಾನವಾಗಿ ನಿಮ್ಮ ಗಮನವನ್ನು ಶುದ್ಧೀಕರಣ ಕ್ರಿಯೆ ಕಡೆಗೆ ತನ್ನಿರಿ. ಇದು ಸರಿ ಇದೆ. ನೀವಿನ್ನೂ ಬೆನ್ನಿನಿಂದ ಅದು ಹೊಗೆ ರೂಪದಲ್ಲಿ ಆವಿ ರೂಪದಲ್ಲಿ ಹೋಗ್ತಿದೆ ಅಂತ ಹೇಳಿದ ತಕ್ಷಣನೇ ನೀವು ಇಚ್ಛಾಶಕ್ತಿನ ಹಾಕ್ಲಿಕ್ಕೆ ಹೋಗಲ್ಲ. ನೀವು ಅದನ್ನ ಶುರು ಮಾಡ್ತೀರ. ಅದು ಶುರು ಮಾಡಿ ಬೆನ್ನಿನಿಂದ ಆವಿಯಾಗಿ ಅಥವಾ ಹೊಗೆ ರೂಪದಲ್ಲಿ ಹೋಗ್ತಾ ಇರೋದನ್ನ ಅನುಭವಿಸ್ತೀರ. ಅನುಭವಿಸಿದ ಮೇಲೆ ಅದನ್ನ ನಾವು ವೇಗಗೊಳಿಸ್ಬೇಕು. ಹಾಗಾದ್ರೆ ವೇಗಗೊಳಿಸ್ಲಿಕ್ಕೆ ಏನೆಲ್ಲ ಸಾಧನಗಳು ಉಂಟು ನಮ್ಮಲ್ಲಿ? ವೇಗಗೊಳಿಸ್ಲಿಕ್ಕೆ ನಮ್ಮ ಹತ್ರ 3 ಸಾಧನ ಉಂಟು: ಆತ್ಮವಿಶ್ವಾಸ, ನಂಬಿಕೆ ಮತ್ತು ಇಚ್ಛಾಶಕ್ತಿ. ಈ 3 ಉಪಯೋಗಿಸ್ಕೊಂಡು ನಾವು ಆ ಪ್ರಕ್ರಿಯೆನ ವೇಗಗೊಳಿಸ್ತೀವಿ. ಅರ್ಥ ಆಯ್ತಾ? ವೇಗಗೊಳಿಸ್ತಾ ನಮ್ಮ ಮನಸ್ಸಿಗೆ ಯಾವ್ದಾನು ಕೆಲವು ವಿಚಾರಗಳು ಮನಸ್ಸಿಗೆ ಬಂತು ಅಂತಂದ್ರೆ ಮನಸ್ಸಿನ ಗಮನವನ್ನು ಶುದ್ಧೀಕರಣದ ಕ್ರಿಯೆಗೆ ವಾಪಸ್ ತರ್ತೀವಿ. ಇದಾದ ನಂತರ ಈಗ ಶುರು ಮಾಡಾಯ್ತು, ವೇಗಗೊಳಿಸಿನೂ ಆಯ್ತು. ಅದಾದ ನಂತರ ಎಷ್ಟೊತ್ತು ಮಾಡ್ತೀರಾ? 20 ರಿಂದ 30 ನಿಮಿಷ ಮಾಡ್ತೀರಾ. ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಇದನ್ನ ಇವಾಗ ನಿಲ್ಲಿಸ್ಬೇಕು ಅಥವಾ ಕಡಿಮೆ ಮಾಡಬೇಕು ಅಂತ? ದೈವಿಧಾರೆಯನ್ನು ನಾವು ಸೂಚನೆ ಕೊಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ನಮ್ಮ ಹೃದಯದಲ್ಲಿ ಹಗುರತೆಯ ಅನುಭವ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಮ್ಗೆ ಹೃದಯದಲ್ಲಿ ಹಗುರ ಆಗ್ತಿರತಕ್ಕಂಥ ಅನುಭವ ಬರುತ್ತೋ ತದನಂತರ ನಾವು ದೈವಿಧಾರೆಯ ಒಂದು ನಿರ್ದೇಶನವನ್ನು ಕೊಡ್ತೀವಿ. ಎಲ್ಲಿಂದ ದೈವಿಧಾರೆ ಬರ್ತಾ ಇದೆ? ಮೂಲದಿಂದ ಬರೆಸಿರ್ತಕ್ಕಂಥ ಪವಿತ್ರ ಧಾರೆ, ದೈವಿಧಾರೆ ನಮ್ಮ ಹೃದಯವನ್ನು ಮುಂದಿನಿಂದ, ಹೃದಯದ ಮುಂಭಾಗದಿಂದ ಪ್ರವೇಶಿಸಿ ಅದನ್ನ ಅನುಭವಿಸ್ತೀವಿ. ಅದು ಮೊದಲ ಕೆಲವು ನಿಮಿಷಗಳು ಏನ್ ಮಾಡ್ತಾ ದೈವಿಧಾರೆ ಈ ಶುದ್ಧೀಕರಣದ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಲು ಸಹಾಯ ಮಾಡುತ್ತೆ. ಅದಾದ್ಮೇಲೆ ಏನಾಗುತ್ತೆ? ಈ ದೈವಿಧಾರೆ ಹೃದಯದೊಳಗೆ ಎಂಟ್ರಾಗಿ ಆ ಶುದ್ಧೀಕರಣ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸ್ತಾ ಇದೆ. ಅದಾದ್ಮೇಲೆ ಶರೀರದ ಕಣಕಣಗಳಿಗೂ ಪ್ರತಿಯೊಂದು ಜೀವಕೋಶಕ್ಕೂ ಹರಡುತ್ತೆ. ಅದು ಹರಡಿದಾಗ ಏನಾಗುತ್ತೆ? ನಾವು ಹೆಚ್ಚಿನ ಸಮತೋಲನ ಸ್ಥಿತಿಗೆ ಬರ್ತೀವಿ. ನಮ್ಮ ದೇಹದ ಕಣಕಣವು ಹಗುರತೆ, ಪವಿತ್ರತೆ ಮತ್ತು ಸರಳತೆಯನ್ನು ಹೊರಮೂಡಿಸುತ್ತದೆ. ಶುದ್ಧೀಕರಣ ಇದಾದ್ಮೇಲೆ ಕಡೆಯದು, ಅದು ಲಾಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಶುದ್ಧೀಕರಣ ಪರಿಣಾಮಕಾರಿಯಾಗಿ ಮುಗಿತೆಂಬ ದೃಢ ಭಾವನೆಯೊಂದಿಗೆ ಮುಕ್ತಾಯಗೊಳಿಸಿ. ಅದು ಆಕ್ಚುಲಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಇರಬೇಕು. 10ನೇದು ಅಂತ ಮಾಡ್ಕೋಬಹುದು ಅದನ್ನ ಮುಂದಿನ ಲೈನ್. ಯಾಕೆಂತಂದ್ರೆ ಅದರಲ್ಲೇ 9ನೇದಲ್ಲೇ ಸೇರಿಸ್ಬಿಟ್ರೆ ನೀವು ಎಷ್ಟೋ ಸತಿ ಮರೆತು ಹೋಗ್ತೀರ. ಅದನ್ನ 10ನೇದು ಅಂತ ತಗೊಳ್ತು ಅಂತಂದ್ರೆ ಅದನ್ನ ಜ್ಞಾಪಕ ಇಟ್ಕೊಂಡು ಬರೀತೀರ. ಶುದ್ಧೀಕರಣ ಪರಿಣಾಮಕಾರಿಯಾಗಿ ಮುಗಿಯದೆಂಬ ಭಾವನೆ ದೃಢ ಭಾವನೆಯೊಂದಿಗೆ ಮುಕ್ತಾಯಗೊಳಿಸಿ. ದೃಢ ಸಂಕಲ್ಪ ಅಥವಾ ಭಾವನೆಯೊಂದಿಗೆ ಮುಕ್ತಾಯಗೊಳಿಸಿ. ಶುರು ಮಾಡದ ಹಾಗೆ ಮತ್ತೆ ಎಂಡ್ ಮಾಡದ ಹಾಗೆ ಎರಡೂ ಕೂಡ ಸಂಕಲ್ಪದಿಂದನೇ ಶುರು ಮಾಡ್ತೀರ. ಸಂಕಲ್ಪದಿಂದನೇ ಶುರು ಮಾಡ್ತೀರಾ, ಸಂಕಲ್ಪದಿಂದನೇ ಕೊನೆಗೊಳಿಸ್ತೀರ. ಮಧ್ಯದಲ್ಲಿ ಇವೆಲ್ಲ ಬರಬೇಕು. 5ನೇ ಪಾಯಿಂಟ್ ನಲ್ಲಿ ನಾವು ಶುದ್ಧೀಕರಣವನ್ನ ವೇಗಗೊಳಿಸ್ಬೇಕಾದ್ರೆ, ತೀವ್ರಗೊಳಿಸ್ಬೇಕಾದ್ರೆ ಅಲ್ಲಿ ನಮಗೆ ಇಚ್ಛಾಶಕ್ತಿಯ ಅಗತ್ಯ ಉಂಟು. 4ನೇದರಲ್ಲಿ ನೀವು ಸೇರಿಸಿದ ಇಚ್ಛಾಶಕ್ತಿ ಅಂತ ಅದು ತಪ್ಪಾಗುತ್ತೆ.
ಈಗ 4ನೇದ್ರಲ್ಲಿ ಏನಾಗಿರುತ್ತೆ, ಸೂಚನೆ ಕೊಟ್ಟಿದ್ದೀರಾ, ಕೆಲಸ ಪ್ರಾರಂಭ ಆಗಿದೆ. ಯಾವಾಗ ಅದನ್ನು ತೀವ್ರಗೊಳಿಸ್ಬೇಕು ಅವಾಗಷ್ಟೇ ನಮಗೆ ಆತ್ಮವಿಶ್ವಾಸ ಮತ್ತು ನಂಬಿಕೆ ಮತ್ತು ಇಚ್ಛಾಶಕ್ತಿಯ ಅಗತ್ಯ ಬರುತ್ತೆ. ಎಷ್ಟು ಇಚ್ಛಾಶಕ್ತಿ ಉಪಯೋಗಿಸ್ಬೇಕು, ಅಗತ್ಯವಿದ್ದಷ್ಟು ಇಚ್ಛಾಶಕ್ತಿಯನ್ನು ಈ ಒಂದು ಪ್ರಕ್ರಿಯೆಗೆ ಬಳಸಿರಿ ಅಂತ ಬೆಳಿಬೇಕು. ಸರಿನಾ? ಇಷ್ಟೇ ಅಂತ ಯಾರು ಹೇಳಲಿಕ್ಕಾಗಲ್ಲ. ಎಲ್ಲರೂ ಇಷ್ಟೇ ಅಪ್ಲೈ ಮಾಡ್ತಾರೆ, ನೀವು ಇಷ್ಟೇ ಅಪ್ಲೈ ಮಾಡಿ ಅಂತ. ಅಗತ್ಯವಿದ್ದಷ್ಟು ಇಚ್ಛಾಶಕ್ತಿಯನ್ನು ನೀವು ಅಪ್ಲೈ ಮಾಡಬೇಕು ಅಥವಾ ಬಳಸಬೇಕು ಅಂತ ಬರೀಬೇಕಾಗುತ್ತೆ. ಆಯ್ತು, ಈಗ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ರಮೇಶ್ ಅವರೇ ಹೇಳ್ಬೋದು. ಮಮತಾ ಅವರೇ ಕೇಳ್ರಿ. ಬ್ರದರ್ ನಮಸ್ತೆ. ಇಲ್ಲಿ ಶುದ್ಧೀಕರಣದಲ್ಲಿ ಈ ಹೇಳ್ಬೇಕಾರೆ ನಾವು ಬೇರೆಯವ್ರಿಗೆ ಹೇಳೋ ರೀತಿಲಿ ಅಂತ ಹೇಳ್ತೀವಿ. ನಾವು ಇದನ್ನ ಬರಿಬೇಕಾದ್ರೆ ಇದು ನಮ್ಮ ನಮ್ಮ ಅಂತ ಹೇಳ್ಕೊಂಡು ಬರಿಬೋದಾ? ಹೌದು, ನಾವು ಹೇಗೆ ಮಾಡ್ತೀವಿ ಅಂತ ಬರಿಬೇಕು. ಶುದ್ಧೀಕರಣ ಪ್ರಕ್ರಿಯೆ ಮಾಡಿಸ್ಬೇಕಾದ್ರೆ ಬೇರೆಯವ್ರಿಗೆ ಹೇಳುವಂತ ರೀತಿನಲ್ಲಿ ಬರೀಬೇಕು. ನಾವೇ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ನಾವೇ ಮಾಡ್ಕೊಂಡಾಗ ಏನ್ ಮಾಡ್ತೀವಿ ಅಂತ ಬರೀಬೇಕು. ಇದಾದ ನಂತರ ನಾವು ಇದನ್ನು ಮಾಡ್ತೀವಿ, ಇದಾದ ನಂತರ ನಾವು ಇದನ್ನು ಮಾಡ್ತೀವಿ, ಈ ಸೂಚನೆಯನ್ನು ಕೊಟ್ಕೊಳ್ತೀವಿ ಅಂತ ಹೇಳ್ತಾ ಹೋಗ್ಬೇಕು. ಅದು ಭಾಷೆಗೆ ಸಂಬಂಧಪಟ್ಟಿದ್ದು. ಇನ್ಸ್ಟ್ರಕ್ಷನ್ಸ್ ಒಂದೇ ಇರುತ್ತೆ, ಹೇಳೋ ರೀತಿ ಬದಲಾವಣೆ ಆಗುತ್ತೆ ಅಷ್ಟೇ. ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಬೇರೆ ರೀತಿ ಹೇಳ್ತೀರಾ, ಸೂಚನೆ ಒಂದೇ ಇರುತ್ತೆ, ಹೇಳೋ ರೀತಿ ಮಾತ್ರ ಬದಲಾವಣೆ ಆಗುತ್ತೆ. ಸರಿ, ಆಯ್ತು. ಮುಂದಿನ ಪ್ರಶ್ನೆ. ಇದು ಸಾಮಾನ್ಯವಾಗಿ ಪ್ರತಿ ಸತಿ ಬರತಕ್ಕಂಥ ಪ್ರಶ್ನೆ ಇದೆ. ಯಾಕಂದ್ರೆ ಶುದ್ಧೀಕರಣಕ್ಕೆ ಅಷ್ಟೊಂದು ಮಹತ್ವ ಇರೋದ್ರಿಂದ ಪ್ರತಿ ಸಲ ಇದು ಬರ್ತಕ್ಕಂಥ ಪ್ರಶ್ನೆ ಇರುತ್ತೆ. ಹಾಗಾಗಿ ದಯವಿಟ್ಟು ಇದನ್ನ ಚೆನ್ನಾಗಿ ಕರಗತ ಮಾಡ್ಕೊಳ್ರಿ. ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ಬೇರೆಯವ್ರಿಗೂ ಮಾಡಿಸಿ. ಶುದ್ಧೀಕರಣ ಪ್ರಕ್ರಿಯೆಯನ್ನ ಬೇರೆಯವ್ರ ಮೇಲೆ ಮಾಡಿಸಿದಾಗ ಯಾವ ಯಾವ ಸೂಚನೆಗಳು ನೀವು ಏರ್ಪೇರಾಗುತ್ತೆ, ಹಿಂದೆ ಮುಂದಾಗುತ್ತೆ, ಇವೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಮೂಲ ಭಾವನೆ ಸರಿಯಾದಂಥದ್ದು ಇರಬೇಕು. ನಾವು ಯಾಕೆ ಕೂತ್ಕೊಳ್ತಾ ಇದೀವಿ ಅದು ಗೊತ್ತಿರಬೇಕು. ಕೂತ್ಕೊಳ್ಳೋಕೆ ಮುಂಚೆನೆ ನಾವು ಶುದ್ಧೀಕರಣ ಮಾಡ್ಕೊಳ್ತೀವಿ, ಅವತ್ತಿನ ಮುದ್ರೆಗಳನ್ನ ನಾವು ಜಟಿಲವಾದಂಥ ಮುದ್ರೆಗಳನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ತೀವಿ ಅನ್ನೋ ಸಂಕಲ್ಪ ಮಾಡಿಯೇ ಕೂತ್ಕೊಳ್ಬೇಕು. ಕೂತ್ಕೊಂಡ್ಮೇಲೆ ಸಂಕಲ್ಪ ಮಾಡೋದಿಲ್ಲ, ಇವತ್ತಿನ ಕ್ಲೀನಿಂಗ್ ಮಾಡ್ಕೊಂಬೋಣ ಅಂತ ಅನ್ಕೊಳ್ತೀರಾ, ಆಮೇಲೆ ಕೂತ್ಕೊಳ್ತೀರಾ ಕ್ಲೀನಿಂಗಿಗೆ ಅಲ್ವಾ? ನೀವು ಬೇರೆ ಏನೋ ಕೆಲಸ ಮಾಡ್ಬೇಕಾದ್ರೆ ಕೂತ್ಕೊಂಡು ಸಡನ್ ಆಗಿ ಶುದ್ಧೀಕರಣ ಮಾಡ್ಕೊಂಬೋಣ ಅಂತ ಅನ್ಕೊಳ್ಳಲ್ಲ. ಶುದ್ಧೀಕರಣ ಮಾಡ್ಕೋಬೇಕು. ಆಫೀಸಿಂದ ಮನೆಗೆ ಬರ್ತೀರಾ, ಆಫೀಸಿಂದ ಮನೆಗೆ ಬಂದಾಗ ಈಗ ಶುದ್ಧೀಕರಣ ಮಾಡಿಕೊಂಡು ಅದಾದ್ಮೇಲೆ ನಾನು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬೆರಿತೀನಿ, ಕುಟುಂಬದ ಸದಸ್ಯರ ಜೊತೆಗೆ ನಾನು ಬೆರಿತೀನಿ ಅನ್ನೋ ಭಾವನೆ ಇಟ್ಕೊಳ್ತೀರ. ಸೊ ಶುದ್ಧೀಕರಣ ಮಾಡ್ಕೊಳ್ತೀನಿ ಅಂತ ಅನ್ಕೊಂಡು ಅದಾದ್ಮೇಲೆ ನೀವು ಆರಾಮದಾಯಕವಾದಂಥ ಭಂಗಿಯಲ್ಲಿ ಕೂತ್ಕೊಳ್ತೀರ. ಭಂಗಿಯಲ್ಲಿ ಕೂತ್ಕೊಂಡ್ಮೇಲೆ ನಿಧಾನವಾಗಿ ಮೃದುಗಳನ್ನ ಕಣ್ಣುಗಳನ್ನು ಮುಚ್ಕೊಳ್ತೀರಾ. ಕಣ್ಣುಗಳನ್ನು ಮುಚ್ಕೊಂಡ್ಮೇಲೆ ಆ ಸೂಚನೆ ಏನಿದೆ, ಜಟಿಲತೆಗಳು ಮತ್ತು ಅಶುದ್ಧತೆಗಳು ನಮ್ಮ ದೇಹದಿಂದ ಹೊರಗೆ ಹೋಗ್ತಾ ಇದೆ. ಎಲ್ಲಿಂದ ಹೊರಗಡೆ ಹೋಗ್ತಾ ಇದೆ? ಬೆನ್ನಿನ ಹುರಿಯಿಂದ. ಸಂಪೂರ್ಣವಾದಂಥ ಬೆನ್ನಿನ ಹುರಿ ಎಲ್ಲಿಂದ? ಮೇಲ್ಗಡೆ ತಲೆಯ ಹಿಂಭಾಗದಿಂದ ಬೆನ್ನು ಹುರಿಯ ಕೆಳಭಾಗ, ಸಂಪೂರ್ಣವಾದ ಬೆನ್ನಿನ ಭಾಗದಿಂದ ಅದು ಹೊರಗಡೆ ಹೋಗ್ತಾ ಇದೆ ಅಂತ ಬರೀಬೇಕಾಗುತ್ತೆ. ಇದೆಲ್ಲ ಕೆಲವು ಅವ್ರು ನಿರ್ದಿಷ್ಟವಾಗಿ ನೋಡ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ಬೆನ್ನು ಅಂತ ಹೇಳಿದ ತಕ್ಷಣ ಎಲ್ಲಿಂದ ಎಲ್ಲಿವರೆಗೆ ಅಂತ ಕೂಡ ಅವ್ರು ಸ್ಪಷ್ಟಪಡಿಸ್ಬೇಕಾಗುತ್ತೆ. ಸೊ ತಲೆಯ ಹಿಂಭಾಗದಿಂದ ಬೆನ್ನು ಹುರಿಯ ಕೆಳಭಾಗದ ಇಡೀ ಬೆನ್ನಿನ ಭಾಗದಿಂದ ಹೋಗ್ತಾ ಇದೆ ಅಂತ ಬರೀಬೇಕು. ನೀವು ಬರೀ ಬೆನ್ನಿನ ಹಿಂಭಾಗದಿಂದ ಹೋಗ್ತಾ ಇದೆ ಅಂತ ಬರೆದ್ರೆ ಅವರು ಸಾಕಾಗಲ್ಲ ಅಂತ ಹೇಳಿದ್ರು ಉತ್ತರ. ಬೆನ್ನು ಅಂತ ಹೇಳಿದ್ರೆ ಇಲ್ಲಿಂದ ಕೆಳಗಡೆವರೆಗೂ ಬೆನ್ನಿದೆ, ಟೇಲ್ ಬೋನ್ವರೆಗೂ. ಬೆನ್ನು ಅಂತಂದ್ರೆ ಯಾವ ಭಾಗ ಅಂತ ನೆಕ್ಸ್ಟ್ ಕೇಳ್ತಾರೆ. ಸೊ ಹಾಗಾಗಿ ನಾವು ಮನಸ್ಸಿನಲ್ಲಿ ಗಮನ ಕೊಟ್ಟಾಗ ಆ ಇಡೀ ಬೆನ್ನಿನ ಭಾಗಕ್ಕೆ ನಾವು ಗಮನ ಕೊಡ್ಬೇಕಾಗತ್ತೆ. ಸರಿನಾ ಗಿರೀಶ್ ಬಾಬು? ಬ್ರದರ್, ಇದು ಈವ್ನಿಂಗ್ ಟೈಮು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ, ಅದನ್ನ ಮಾಡ್ಬೇಕಾಗುತ್ತಾ? ಮೆನ್ಷನ್ ಮಾಡಿ. ಯಾಕೆಂದ್ರೆ ಅದ್ರ ಶುದ್ಧೀಕರಣದ ಇನ್ಸ್ಟ್ರಕ್ಷನ್ ಅಲ್ಲಿ ಬರಲ್ಲ. ಅದನ್ನು ಪೀಠಿಗೆ ಹಾಕ್ತಿವಲ್ಲ, ಶುದ್ಧೀಕರಣ ಯಾವಾಗ ಮಾಡ್ಬೇಕು ಅಂತ, ಅದನ್ನ ಮೊದಲು ಅದನ್ನ ಬರೆದು ಬಿಟ್ಟು ಆಮೇಲೆ ಶುದ್ಧೀಕರಣ ಹೀಗೆ ಮಾಡ್ಕೊಳ್ತೀವಿ ಅಂತ ಬರೀತೀವಿ. ಶುದ್ಧೀಕರಣ ಯಾವಾಗ ಮಾಡ್ತೀವಿ ಅಂತ ಮೊದಲು ಬರೆದು
ಆಮೇಲೆ ಶುದ್ಧೀಕರಣ ಹೀಗೆ ಮಾಡ್ತೀವಿ ಅಂತ ಬರೀತೀವಿ. ಇಲ್ಲಿ ಏನ್ ಸಾಯಂಕಾಲ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ಹ್ಮ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಶುದ್ಧೀಕರಣ ಹೇಗೆ ಮಾಡ್ಕೊಳ್ತೀರಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓಕೆ ವಿವರಣೆ ಕೊಟ್ಟಿಲ್ಲ. ಶುದ್ಧೀಕರಣ ಯಾವಾಗ ಮಾಡ್ತೀರಾ, ಯಾಕೆ ಸಾಯಂಕಾಲನೇ ಮಾಡ್ತೀರಾ ಅಂತ ವಿವರಣೆ ಎಲ್ಲ ಕೊಟ್ಟಿಲ್ಲ. ಓಕೆ ಸೊ ಬಟ್ ಅದನ್ನ ಶುದ್ಧೀಕರಣ ಬರಿಬೇಕು. ಯಾವಾಗ ಮಾಡ್ತೀರಾ, ಯಾಕೆ ಅವಾಗ ಮಾಡ್ತೀರಾ ಅಂತ ಹೇಳಿದಾಗ ಅವಾಗ ಅದನ್ನೆಲ್ಲ ಬರಿಬೇಕು. ಯಾವಾಗ ಮಾಡ್ತೀರಾ, ಹ್ಯಾಗ್ ಮಾಡ್ತೀರಾ ಅಂತ ಕೇಳಿದಾಗ ಇದೆರಡು ಬರಿಬೇಕಾಗುತ್ತೆ. ಆದ್ರೂ ಒಂದು ಲೈನ್ ಸೇರಿಸೋದ್ರಲ್ಲಿ ತಪ್ಪೇನಿಲ್ಲ. ಸಾಮಾನ್ಯವಾಗಿ ನಾವು ಶುದ್ಧೀಕರಣವನ್ನು ಸಾಯಂಕಾಲದ ವೇಳೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಮುಗಿದ ನಂತರ ಮಾಡಿಕೊಳ್ಳುತ್ತೇವೆ ಅಂತ ಬರೆದು, ಆ ವಿಧಾನ ಈ ರೀತಿ ಇದೆ ಅಂತ ಬರೆದು ಬಿಟ್ಟು ಇದನ್ನು ಪೂರ್ತಿ ಬರೆದ್ರೆ ತಪ್ಪಾಗಲಾರದು. ಓಕೆ ಮೇಡಮ್, ಥ್ಯಾಂಕ್ ಯು. ಸತ್ಯ ಸರ್ ಇಲ್ಲಿ ಟೆಕ್ಸ್ಟ್ ಮಾಡಬಹುದು ಸರ್. ಇದು ಜೆಂಟ್ಲಿ ಆಕ್ಸಿಲರೇಟ್ ದ ಪ್ರೋಸೆಸ್ ವಿತ್ ಕಾನ್ಫಿಡೆನ್ಸ್ ಅಂಡ್ ಡಿಟರ್ಮಿನೇಷನ್ ಅಪ್ಲೈಯಿಂಗ್ ಯುವರ್ ವಿಲ್ ಆಸ್ ನೀಡೆಡ್ ಅಂತಾರೆ. ಸೊ ಪ್ರಾಕ್ಟಿಕಲಿ ಹೌ ವಿ ಕ್ಯಾನ್ ಏಬಲ್ ಟು ಅಪ್ಲೈ ದ ವಿಲ್ ಆಕ್ಸಿಲರೇಟ್ ದ ಪ್ರೋಸೆಸ್ ಅಂತ ಸ್ವಲ್ಪ ದಯವಿಟ್ಟು ಗೈಡ್ ಮಾಡ್ಬೋದಾ? ಅದು ಪ್ರಾಕ್ಟಿಕಲಿ ತೋರಿಸ್ಬೇಕಂತ ಅಂತಂದ್ರೆ ಎದುರುಗಡೆ ಬಂದು ಕೂತ್ಕೊಳ್ರಿ, ತೋರಿಸ್ತೀವಿ. ಇದುವರೆಗೂ ಇಷ್ಟು ವರ್ಷ ಶುದ್ಧೀಕರಣ ಮಾಡ್ಕೊಂಡಿದ್ದೀರಾ, ಇಷ್ಟು ಜನ ಸಿಟ್ಟಿಂಗ್ಸ್ ತಗೊಂಡಿದ್ದೀರಾ ಪರ್ಸೆಪ್ಟರ್ಸ್ ಹತ್ರ, ಇಷ್ಟು ಜನ ಸಿಟಿಗಳ ಹತ್ರ ನೀವು ಒಡನಾಡಿದ್ದೀರಾ. ಸೊ ನಿಮ್ಗೆ ಏನಾದ್ರು ಎದುರುಗಡೆನೆ ಪ್ರಾಕ್ಟಿಕಲಿ ತೋರಿಸ್ಬೇಕು ಅಂತಂದ್ರೆ ಎದುರುಗಡೆ ಬಂದು ಕೂತ್ಕೊಳ್ರಿ, ಅವಾಗ ತೋರಿಸ್ತೀನಿ. ಸರಿನಾ? ಯಾರಾದ್ರೂ ಇಲ್ಲಿ ಕೇಳ್ದಾಗ ಯಾರ ಹತ್ರ ಕೂತ್ಕೊಂಡು ನೀವು ಮಾಡ್ತಿರೋ ಅವ್ರ ಹತ್ರ ಕೂತ್ಕೊಂಡು ಆ ಮಾಡ್ತಾನೆ ತಕ್ಕ ಮಟ್ಟಿಗೆ ಚರ್ಚೆ ಮಾಡ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರಿನಾ? ಭಾರತಿ ಬ್ರದರ್ ನಮಸ್ತೆ. ಅದೇ ಬ್ರದರ್, ಈಗ ಇಂಟೆನ್ಸಿವ್ ಅಭ್ಯಾಸಿಸಿಗೆ ಅಂತ ಹೇಳಿ ಕೇಳಿದಾರಲ್ವಾ, ಅದಕ್ಕೆ ಶುದ್ಧೀಕರಣ ಇಬ್ರಿಗೂ ಒಂದೇ ಅಲ್ವಾ? ಮತ್ತೆ ಅಲ್ಲಿ ಎಕ್ಸ್ಟ್ರಾ ಏನಾದ್ರು ಆಡ್ ಮಾಡ್ಬೇಕಾ? ತುಂಬಾ ಎಕ್ಸ್ಟ್ರಾ ಏನಿಲ್ಲ. ಈ ಶುದ್ಧೀಕರಣ ಮಾಡ್ಬೇಕಾದ್ರೆ ಇಬ್ರಿಗೂ ಕೂಡ ಆಲ್ಮೋಸ್ಟ್ ಒಂದೇ ಪ್ರಕ್ರಿಯೆನೇ ಇರುತ್ತೆ. ಈಗ ನೀವು ಒಂದು ನಿಮಿಷ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಬೇಡ, ನಾ ಹೇಳೋ ಬದಲಿಗೆ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಏನಿಲ್ಲ. ಇಲ್ಲಿ ನೀವು ಇಂಟೆನ್ಸಿವ್ ಅಭ್ಯಾಸಿಗೆ ಏನು ಕೊಟ್ಟಿದ್ದಾರಲ್ವಾ, ಒಂದು ನಿಮಿಷ. ಇಲ್ಲ, ಬೇರೆ ಇನ್ನೇನು ಕೊಟ್ಟಿಲ್ಲ. ಇಷ್ಟೇ ಬರೆದ್ರೆ ಸಾಕಾಗುತ್ತೆ. ಇದು ಇಂಟೆನ್ಸಿವ್ ಅಭ್ಯಾಸಿಗೂ ಕೂಡ ಇಷ್ಟನ್ನೇ ಬರೆದ್ರೆ ಸಾಕಾಗುತ್ತೆ. ಆದ್ರೆ ಇಂಟೆನ್ಸಿವ್ ಅಭ್ಯಾಸಿಗೆ ಅಂತ ಕೊಟ್ಟಾಗ ಏನು ಆಗುತ್ತೆ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆನ್ಸರ್ ಏನ್ ಬರೀಬಹುದು ಅಂತಂದ್ರೆ, ಇಂಟೆನ್ಸಿವ್ ಅಭ್ಯಾಸಿ ಆಗಿದ್ರೆ ಅವ್ರು ತಮ್ಮನ್ನು ತಾವು ದಿನವಿಡೀ ನೋಡ್ಕೊಳ್ತಾ ಇರ್ತಾರೆ. ದಿನವಿಡೀ ನೋಡ್ಕೊಳ್ತಾ ಇದಕ್ಕೆ ದಾಜಿ ಅವರು ಉದಾಹರಣೆ ಕೊಡೋದು ಏನಪ್ಪಾ ಅಂತಂದ್ರೆ, ನೀವು ಹೋಟೆಲ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ರಿ. ಹೋಟೆಲ್ಗೆ ಹೋದಾಗ ಅಲ್ಲಿ ಏನೋ ನಿಮ್ಗೆ ಒಂದು ಸಾಂಬಾರಿನ ಕಲೆಯೋ ಅಥವಾ ಸಾಸಿನ ಕಲೆಯೋ ನಿಮ್ಮ ಬಟ್ಟೆ ಮೇಲೆ ಬಿತ್ತು ಅಂತಂದ್ರೆ ನೀವೇನ್ ಮಾಡ್ತೀರಾ, ತಕ್ಷಣ ಅದನ್ನ ಶುದ್ಧೀಕರಣ ಮಾಡ್ಕೊಳ್ತೀರಾ. ಎಷ್ಟು ಮಟ್ಟಿಗೆ ತಾಗುತ್ತೋ ಅಷ್ಟು ಶುದ್ಧೀಕರಣ ಮಾಡ್ಕೊಂಡು ಮನೆಗೆ ಹೋಗಿ ಉಳಿದಂಥದ್ದನ್ನ ಕ್ಲೀನ್ ಮಾಡ್ತೀರಾ. ಅಂದ್ರೆ ಸ್ಪಾಟ್ ಕ್ಲೀನಿಂಗ್ ಅಂತ ಏನ್ ಹೇಳ್ತೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ನೀವು ಯಾವಾಗ ನಿಮಗೆ ಈ ರೀತಿಯಾದಂಥ ಯಾರ ಜೊತೆ ಏನೋ ವಾದ ವಿವಾದ ಆಯ್ತು, ನಿಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಘಾಸಿ ಆಯ್ತು ಅಂತ ಇಟ್ಕೊಳ್ರಿ. ಮನಸ್ಸಿಗೆ ಘಾಸಿ ಆದಾಗ ನೀವು ತಕ್ಷಣನೇ ನಿಮ್ಮನ್ನು ನೀವು ಶುದ್ಧೀಕರಣ ಮಾಡ್ಕೊಳ್ತೀರ. ಇದನ್ನು ಕೂಡ ಇಂಟೆನ್ಸಿವ್ ಅಭ್ಯಾಸಿಯ ಪಾತ್ರದಲ್ಲಿ ಬರುತ್ತೆ, ಸಾಮಾನ್ಯ ಅಭ್ಯಾಸಿಯ ಪಾತ್ರದಲ್ಲಿ ಇದು ಬರಲ್ಲ. ಸೊ ಇಂಟೆನ್ಸಿವ್ ಅಭ್ಯಾಸಿಯಾಗಿ ನಾವೇನ್ ಮಾಡ್ತೀವಿ, ನಮ್ಮನ್ನ ನಾವು ನೋಡ್ಕೊಳ್ತೀವಿ. ನಮ್ಮನ್ನ ನಾವು ನೋಡ್ಕೊಂಡು ಯಾವಾಗ ನಮ್ಮ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯಾದಂಥ ಜಟಿಲತೆ ಬರ್ತಾ ಇದೆ ಅಥವಾ ನಮ್ಗೆ ಅಶುದ್ಧತೆ ತುಗ್ತಾ ಇದೆ ಅಂತ ನಮ್ಗೆ ಅನಿಸ್ತು ಅಂತಂದ್ರೆ ನಾವು ತಕ್ಷಣ ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ತೀವಿ. ಇದು ಇಂಟೆನ್ಸಿವ್ ಅಭ್ಯಾಸಿ ಏನಿದಾರಲ್ಲ ಅವರಿಗೆ ತೀವ್ರವಾದಂಥ ಅಭ್ಯಾಸಿಗಳು ಮಾಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ತೀವ್ರವಾದಂಥ ಅಭ್ಯಾಸಿ ತಮ್ಮನ್ನು ತಾವು ನಿರಂತರ ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಾರೆ. ನಿರಂತರ ಸ್ಮರಣೆಯಲ್ಲಿ ಇಟ್ಕೊಂಡಿದ್ದಾಗ ಅವರಿಗೆ ಆ ಒಂದು ರೀತಿಯಾದಂಥ ಸೂಕ್ಷ್ಮತೆ ಇರುತ್ತೆ. ಎಲ್ಲಿ ಅವರಿಗೆ ಏನೋ ತಮ್ಮ ಒಂದು ಹೃದಯದ ಮೇಲೆ ಪರಿಣಾಮ ಆಯಿತು ಅನ್ನೋ ಒಂದು ಸೂಕ್ಷ್ಮತೆ ಇರುತ್ತೆ. ಆ ಸೂಕ್ಷ್ಮತೆ ಇದ್ದಾಗ ಏನ್ ಮಾಡ್ತಾರೆ, ತಕ್ಷಣ ಅವರು ತಮ್ಮನ್ನು ತಾವು ಶುದ್ಧೀಕರಣ ಮಾಡ್ಕೊಳ್ತಾರೆ. ಇದು ಸಾಯಂಕಾಲದ ಶುದ್ಧೀಕರಣದ ಭಾಗವಾಗದೇ ಇದ್ರೂ ಸಹ ತೀವ್ರ ಅಭ್ಯಾಸಿ ಮಾಡ್ತಕ್ಕಂಥ ಕ್ರಿಯೆ. ಸಾಮಾನ್ಯ ಅಭ್ಯಾಸಿ ಇದನ್ನ ಮಾಡಲ್ಲ. ಸೊ
ತೀವ್ರವಾದಂತ ಅಭ್ಯಾಸಿ ಶುದ್ಧೀಕರಣ ಹೇಗೆ ಮಾಡ್ಕೊಳ್ತಾರೆ ಅಂತ ಹೇಳಿದಾಗ ಇದನ್ನ ಬೇಕಾದ್ರೆ ಸೇರಿಸ್ಬೋದು. ತೀವ್ರ ಅಭ್ಯಾಸಿ ನಿರಂತರ ಸ್ಮರಣೆಯಲ್ಲಿ ಇರ್ತಾರೆ. ತೀವ್ರ ಅಭ್ಯಾಸಿ ತಮ್ಮನ್ನು ತಾವು ನಿರಂತರವಾಗಿ ನೋಡ್ಕೊಳ್ತಾ ಇರ್ತಾರೆ. ತಮ್ಮ ಒಂದು ದೇಹದಲ್ಲಿ ಆಗ್ಲಿ, ಮನಸ್ಸಿನಲ್ಲಾಗ್ಲಿ, ಹೃದಯದಲ್ಲಾಗ್ಲಿ ಎಲ್ಲಾದ್ರೂ ಅವರಿಗೆ ಜಟಿಲತೆ ಮತ್ತು ಅಶುದ್ಧತೆ ತುಂಬ್ತಾ ಇದೆ ಅಂತಂದ್ರೆ ಅವ್ರು ತಕ್ಷಣ ತಮ್ಮನ್ನು ತಾವು ಶುದ್ಧೀಕರಣ ಮಾಡ್ಕೊಳ್ತಾರೆ. ಎಷ್ಟೊತ್ತು ಮಾಡ್ತಾರೆ? 5 ನಿಮಿಷ ಮಾಡ್ತಾರೆ. ಹೇಗೆ ಮಾಡ್ತಾರೆ? ಇದೇ ಪ್ರಕ್ರಿಯೆ ಪ್ರಕಾರನೇ. ಎಮರ್ಜೆನ್ಸಿ ಕ್ಲೀನಿಂಗ್ ಏನ್ ಮಾಡ್ತಿರಲ್ವಾ, ತುರ್ತು ಶುದ್ಧೀಕರಣ ಏನ್ ಮಾಡ್ತೀರಿ, ಮತ್ತೆ ಸಾಯಂಕಾಲದ ಶುದ್ಧೀಕರಣ ಏನ್ ಮಾಡ್ತೀರಿ, ಎರಡೂ ಕೂಡ ಒಂದೇ ಪ್ರಕ್ರಿಯೆನೇ. ಬಟ್ ಎಮರ್ಜೆನ್ಸಿ ಶುದ್ಧೀಕರಣ ಮಾಡ್ಕೊಂಡಾಗ ನೀವು ಸಮಯ ಕೇವಲ 5 ನಿಮಿಷ ಉಪಯೋಗಿಸ್ತೀರ ಅಷ್ಟೇ. ಅದೇ ನೀವು ಸಾಯಂಕಾಲ ಶುದ್ಧೀಕರಣ ಮಾಡಿದಾಗ 20 ರಿಂದ 30 ನಿಮಿಷ ಉಪಯೋಗಿಸ್ತೀರ. ಇಷ್ಟೇ ವ್ಯತ್ಯಾಸ ಆಗುತ್ತೆ. ಬಟ್ ಎರಡರಲ್ಲೂ ಕೂಡ ಅದೇ ಪ್ರಕ್ರಿಯೆನೇ ಉಪಯೋಗಿಸ್ತೀರಾ. ಸರಿನಾ? ಸೊ ತೀವ್ರ ಅಭ್ಯಾಸ ಅಂತ ಕೇಳಿದಾಗ ಇದೆಲ್ಲ ಬರಿಬೇಕಾಗುತ್ತೆ. ತೀವ್ರ ಅಭ್ಯಾಸ ಆಗಿರ್ತಕ್ಕಂಥವ್ರು ನಿರಂತರ ಸ್ಮರಣೆಯಲ್ಲಿ ಇರ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ತದನಂತರ ಅವರ ಸಿಸ್ಟಮ್ನಲ್ಲಿ ಯಾವುದೇ ರೀತಿಯಾದಂಥ ಜಟಿಲತೆ ಮತ್ತು ಅಶುದ್ಧತೆ ತುಂಬಿಕೊಂಡಾಗ ಅದನ್ನು ಗ್ರಹಿಸುವಂತ ಸೂಕ್ಷ್ಮತೆ ಬೆಳೆಸ್ಕೊಂಡಿರ್ತಾರೆ. ಅದನ್ನು ಗ್ರಹಿಸುವಂತ ಸೂಕ್ಷ್ಮತೆ ಬೆಳೆಸ್ಕೊಂಡಾಗ ಆ ರೀತಿ ಆದಂತ ಸಂದರ್ಭದಲ್ಲಿ ತಮ್ಮನ್ನು ತಾವು ಎಮರ್ಜೆನ್ಸಿ ಕ್ಲೀನಿಂಗ್ ಆಯ್ತಾ ಶುದ್ಧೀಕರಣ ಮಾಡ್ಕೊಳ್ತಾರೆ. ತಾತ್ಕಾಲಿಕವಾಗಿ ಅವರು ತಮ್ಮನ್ನು ತಾವು ಶುದ್ಧೀಕರಣ ಮಾಡ್ಕೊಳ್ತಾರೆ. ಎಷ್ಟೊತ್ತು ಮಾಡ್ಕೊಳ್ತಾರೆ? 5 ನಿಮಿಷಗಳು ಮಾಡ್ಕೊಳ್ತಾರೆ. ಯಾವ ಪ್ರಕ್ರಿಯೆಯಲ್ಲಿ ಮಾಡ್ಕೊಳ್ತಾರೆ? ಸಾಯಂಕಾಲದ ಶುದ್ಧೀಕರಣದ ಏನ್ ಪ್ರಕ್ರಿಯೆ ಇದೆ ಅದೇ ಪ್ರಕ್ರಿಯೆಯನ್ನು ಉಪಯೋಗಿಸ್ಕೊಂಡು ಮಾಡ್ಕೊಳ್ತಾರೆ. ಅದಾದ್ಮೇಲೆ ದಿನನಿತ್ಯದ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಸಾಯಂಕಾಲ ಅವರು ಮತ್ತೊಮ್ಮೆ ಶುದ್ಧೀಕರಣ ಮಾಡ್ತಾರೆ. ಆ ಶುದ್ಧೀಕರಣದ ಪ್ರಕ್ರಿಯೆ ಹೀಗಿದೆ ಅಂತ ಹೇಳಿ ಆ ಶುದ್ಧೀಕರಣದ ವಿಚಾರವನ್ನೆಲ್ಲ ಎಕ್ಸ್ಪಾಂಡ್ ಮಾಡಿ ಬರೀಬೇಕು, ವಿಸ್ತಾರವಾಗಿ ಬರೀಬೇಕು. ಸರಿನಾ? ಸೊ ಅಡಿಷನಲ್ ಪಾಯಿಂಟ್ಸ್ ನೀವು ತೀವ್ರ ಅಭ್ಯಾಸಿ ಆಗಿದ್ದಾಗ ಯಾವ್ಯಾವ ಅಭ್ಯಾಸಗಳನ್ನ ನಾವು ಇಟ್ಕೊಂಡಿರ್ತೀವಿ ಅದರ ಪ್ರಕಾರ ನಾವು ಬರೀತೀವಿ. ಶುದ್ಧೀಕರಣಕ್ಕೆ ಸಂಬಂಧಪಟ್ಟಿದ್ದು ಪ್ರಕ್ರಿಯೆ ಇಬ್ಬರಿಗೂ ಒಂದೇ, ಆದ್ರೆ ಅವರ ಪ್ರಕ್ರಿಯೆನ ಹ್ಯಾಂಡಲ್ ಮಾಡ್ತಕ್ಕಂಥ ರೀತಿ ಬೇರೆ. ಅರ್ಥ ಆಯ್ತಾ? ಈಗ ಸಾಮಾನ್ಯ ಅಭ್ಯಾಸಿ ಅಂತಂದ್ರೆ ಮಗು ತರ. ಮಗು ಏನಾದ್ರು ಬಟ್ಟೆ ಗಲೀಜ್ ಮಾಡ್ಕೊಳ್ಳುತ್ತೆ. ಮಗು ಗಲೀಜ್ ಮಾಡ್ಕೊಂಡಿದ ತಕ್ಷಣ ಬಟ್ಟೆನ ತೊಳ್ಕೊಳ್ಳಿಕ್ ಹೋಗುತ್ತೆ. ಮಗು ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗಲ್ಲ. ಬಟ್ಟೆ ಗಲೀಜ್ ಆಗುತ್ತೆ, ಸುಮ್ಬಿಟ್ಟಿರುತ್ತೆ. ಮನೆಗೆ ಬರ್ತಾರೆ, ಅಮ್ಮ ಬೈತಾರೆ, ಇದೇನು ಇಷ್ಟೊಂದು ಗಲೀಜ್ ಮಾಡ್ಕೊಂಡ್ ಬಂದಿದ್ಯಾ ಅಲ್ವಾ? ಅದೇ ತೀವ್ರ ಅಭ್ಯಾಸಿ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಆ ಕೊಳಕಿನ ಬಗ್ಗೆ ಸೂಕ್ಷ್ಮತೆ ಬಂದಿರತಕ್ಕಂಥ ಒಂದು ಅಭ್ಯಾಸಿಗೆ ನಾವು ತೀವ್ರ ಅಭ್ಯಾಸಿ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾರೆ? ತಕ್ಷಣ ಅದನ್ನ ನೀರು ಹಾಕೊಂಡು ತೊಳ್ಕೊಳ್ತಾರೆ. ಸ್ವಲ್ಪ ತೊಳ್ಕೊಳ್ತಾರೆ, ಪೂರ್ತಿ ಹೋಗ್ತಿರ್ಬೋದು, ಸ್ವಲ್ಪ ತೊಳ್ಕೊಳ್ತಾರೆ. ಅದಾದ್ಮೇಲೆ ಮತ್ತೆ ಸಾಯಂಕಾಲ ಅದನ್ನ ಬಟ್ಟೆ ಒಗೆಯಕ್ಕೆ ಹಾಕ್ತಾರೆ. ಬಟ್ಟೆ ಒಗೆಯಕ್ಕೆ ಹಾಕೋದಿದೆಯಲ್ಲ ಅದು ಸಾಯಂಕಾಲ ಶುದ್ಧೀಕರಣ ಮಾಡ್ಕೊಳ್ಳೋದು. ಒಂದು ಉದಾಹರಣೆ ಕೊಡ್ಬೇಕು ಅಂತ. ಸರಿನಾ? ಸರಿ, ಗಿರೀಶ್ ಬಾಬು. ಬ್ರದರ್, ಇದು ಎಮರ್ಜೆನ್ಸಿ ಕ್ಲೀನಿಂಗ್ದು ಸ್ಟೆಪ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಬರ್ದಿದ್ದಾರೆ. ಅಷ್ಟೊಂದು ಸ್ಟೆಪ್ಸ್ ಇಲ್ಲ. ನೀವು ಹೇಳಿದ್ದು ಅದನ್ನ ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ರಿ. ಹಾಗೆ ಮಾಡ್ಬೇಕಾ ಅಥವಾ ಎಮರ್ಜೆನ್ಸಿ ಕ್ಲೀನಿಂಗ್ ಅಂತ ಕೇಳಿದಾಗ ಮಾಡ್ಬೇಕಾ? ಹೇಗೆ? ಎಮರ್ಜೆನ್ಸಿ ಕ್ಲೀನಿಂಗ್ ನಲ್ಲಿ ಏನ್ ಕೊಟ್ಟಿದಾರೋ ಅದನ್ನೇ ಬರೆಯಪ್ಪ. ಅದ್ರಲ್ಲಿ ಇಷ್ಟು ಸ್ಟೆಪ್ಸ್ ಮಾಡಲ್ಲ. ಬಟ್ ಇವಾಗ ಏನ್ ನೀರ್ ಹಾಕಿ ಏನ್ ಕ್ಲೀನ್ ಮಾಡ್ಕೊಳ್ತೀರೋ ಅಷ್ಟೇ ಮಾಡ್ಕೊಳ್ತೀರಲ್ವಾ? ನೀವೇನ್ ಬಟ್ಟೆ ಒಗೆಯಲ್ಲ ಎಮರ್ಜೆನ್ಸಿ ಕ್ಲೀನಿಂಗ್ ನಲ್ಲಿ ಅಲ್ವಾ? ಎಮರ್ಜೆನ್ಸಿ ಕ್ಲೀನಿಂಗ್ ನಲ್ಲಿ ಯಾರಿಗಾದ್ರೂ ಕೂಡ ಸಾಮಾನ್ಯ ಬುದ್ಧಿ ಇತ್ತು ಅಂತಂದ್ರೆ ನಾವೇನ್ ಅನ್ಕೊಳ್ತೀವಿ? ನೀರ್ ಹಾಕೊಂಡು ಒಂದಿಷ್ಟು ಕ್ಲೀನ್ ಮಾಡ್ಕೊಳ್ತೀವಿ, ಅಷ್ಟೇ ತಾನು ಮಾಡೋದು. ಸೊ ಎಮರ್ಜೆನ್ಸಿ ಕ್ಲೀನಿಂಗ್ ಮಾಡ್ಕೊಂಡಾಗ ನೀವು ದೈವಿ ಧಾರೆ ಕರ್ತ್ಕೊಳ್ಳೋದಾಗ್ಲಿ, ಅದನ್ನ ದೇಹದಾದ್ಯಂತ ಹರಡ್ಕೊಳ್ಳೋದಾಗ್ಲಿ, ಇದು ಯಾವುದೂ ಮಾಡಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ತನಗೆ ತಾನೇ ಅಲ್ಲೇ ತಕ್ಷಣ ಕೂತ್ಕೊಂಡು ನಿಮ್ಮ ಹೃದಯದಲ್ಲಿ ಇವಾಗ ಬಂದಿರತಕ್ಕಂಥ ಅಶುದ್ಧತೆಗಳು ಮತ್ತು ಜಟಿಲತೆಗಳು ಬೆನ್ನಿಂದ ಹೊರಗಡೆ ಹೋಗ್ತಾ ಇದೆ, ಹೊಗೆಯ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ ಅನ್ನೋ ಸೂಚನೆ ಕೊಟ್ಕೊಂಡು ಒಂದು 5 ನಿಮಿಷ ಕೂತ್ಕೊಳ್ತೀರಾ. ಇಷ್ಟೇ ಮಾಡೋದು ಅಲ್ವಾ? ಸೊ ಇಡೀ ಪ್ರಕ್ರಿಯೆಯನ್ನು ಅವ್ರು ಕೊಡಲ್ಲ. ಇಡೀ ಪ್ರಕ್ರಿಯೆ ಅಂತಂದ್ರೆ ಆ ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ ಅದು ಎರಡು ಒಂದೇನೆ. ಎಮರ್ಜೆನ್ಸಿ ಕ್ಲೀನಿಂಗ್ ಅಲ್ಲೂ ಅದೇ ಮಾಡೋದು, ಸಾಯಂಕಾಲನೂ ಅದೇ ಮಾಡೋದು. ಆದ್ರೆ ಸಾಯಂಕಾಲದಲ್ಲಿ ಇದಾದ ನಂತರ ಅದನ್ನು ವೇಗಗೊಳಿಸ್ತೀವಿ ಇಚ್ಛಾಶಕ್ತಿಯಿಂದ ಮತ್ತು ಆತ್ಮವಿಶ್ವಾಸದಿಂದ. ತದನಂತರ ದೈವಿ ಧಾರೆಯನ್ನು ಉಪಯೋಗಿಸ್ಕೊಂಡು ಪರಿಪೂರ್ಣಗೊಳಿಸ್ತೀವಿ. ಅದಾದ್ಮೇಲೆ ದೈವಿ ಧಾರೆ ಸಂಪೂರ್ಣವಾಗಿ ನಮ್ಮ ದೇಹದಾದ್ಯಂತ ಹರಡಿಸಿ ನಾವು ಒಂದು ಪವಿತ್ರ ಸ್ಥಿತಿಯಲ್ಲಿ ಇದೀವಿ, ಹಗುರವಾದಂತ ಪವಿತ್ರವಾದಂತ ಸ್ಥಿತಿನಲ್ಲಿ ನಾವು ಮುಳುಗಿದೀವಿ ಅನ್ನೋ ಭಾವನೆಯಲ್ಲಿ ನಾವು ಹೊರಗಡೆ ಬರ್ತೀವಿ. ಇದಿಷ್ಟು ಸಾಯಂಕಾಲ ಮಾಡ್ತಕ್ಕಂಥದ್ದು.
ಯಾಕಂದ್ರೆ ಸಾಯಂಕಾಲ ಅಷ್ಟು ಸಮಯ ಇರುತ್ತೆ. ನೋಡ್ರಿ, ಒಂದೇ ಒಂದು ಎಕ್ಸಾಂಪಲ್ ಅಂತಂದ್ರೆ ವೆರಿ ಸಿಂಪಲ್. ನೀವು ಬಟ್ಟೆ ಮೇಲೆ ಏನೋ ಬಿತ್ತು, ಕಸ ಬಿತ್ತು, ಕೊಳೆ ಬಿತ್ತು, ಅದನ್ನ ತಕ್ಷಣ ತೊಳ್ಕೊಂಡಾಗ, ಬಟ್ಟೆ ಒಗೆದಾಗ, ನೀವು ವಾಷಿಂಗ್ ಮಿಷಿನ್ ಆದಾಗ ಅಥವಾ ನೀವು ಬಟ್ಟೆ ಒಗೆದಾಗ ಮಾಡುವಂತ ಎಲ್ಲಾ ಪ್ರಕ್ರಿಯೆ ಮಾಡ್ತೀರಾ, ಅಥವಾ ಬರೀ ನೀರು ಹಾಕೊಂಡು ಅಲ್ಲಿ ಮಾತ್ರ ಕ್ಲೀನ್ ಮಾಡ್ಕೊಳ್ತೀರಾ? ಅದೇ ಎಕ್ಸಾಂಪಲ್ ಜ್ಞಾಪಕ ಇಟ್ಕೊಳ್ರಿ ಸಾಕು. ಅರ್ಥ ಕಾಮನ್ ಸೆನ್ಸ್ ಅದು. ನೀವು ಬಟ್ಟೆ ಒಗೆದಂಗೆ ಏನ್ ಮಾಡಲ್ಲ ತಾನೆ, ಹೋಟ್ಲಲ್ಲೇ ಬಟ್ಟೆ ಒಗಿತಾ ಕೂತ್ಕೊಳ್ತೀರಾ? ಏನಿಲ್ಲ ತಾನೆ. ಇಲ್ಲ. ಮತ್ತೆ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು, ಯಾವ್ಯಾವ ಇನ್ಸ್ಟ್ರಕ್ಷನ್ ಬೇಕಾಗತ್ತೆ ಅಂತ. ಬಟ್ ಮೇನ್ ಇನ್ಸ್ಟ್ರಕ್ಷನ್ಸ್ ಎರಡಕ್ಕೂ ಒಂದೇ. ಅಶುದ್ಧತೆಗಳು ಮತ್ತು ಜಟಿಲತೆಗಳು ಬೆನ್ನಿನ ಭಾಗದಿಂದ ತಲೆಯ ಹಿಂಭಾಗ ಮತ್ತು ಬೆನ್ನಿನ ಪುರಿಯ ಕೆಳಭಾಗ, ಆ ಇಡೀ ಬೆನ್ನಿನ ಹಿಂಭಾಗದಿಂದ ಹೊಗೆಯ ರೂಪದಲ್ಲಿ ಅಥವಾ ಆವಿಯ ರೂಪದಲ್ಲಿ ಹೊರಗಡೆ ಹೋಗ್ತಾ ಇದೆ. ಸಾಯಂಕಾಲ ಮಾಡ್ಬೇಕಾದ್ರೆ 20 ರಿಂದ 30 ನಿಮಿಷ ಮಾಡ್ತೀರಾ, ಎಮರ್ಜೆನ್ಸಿ ಕ್ಲೀನಿಂಗ್ ಮಾಡ್ಕೊಂಡಾಗ 5 ನಿಮಿಷ ಮಾಡ್ತೀರಾ, ಅಷ್ಟೇ ವ್ಯತ್ಯಾಸ. ಸರಿನಾ ಬ್ರದರ್? ಈಗ ಇದು ಇಂಟೆನ್ಸ್ ಆಫ್ ಬೇಸಿಕ್ ಕ್ಲೀನಿಂಗ್ ಅಂತ ಹೇಳಿದಾಗ ಇದು ಎಮರ್ಜೆನ್ಸಿ ಕ್ಲೀನಿಂಗು ಸಪ್ರೇಟ್ ಆಗಿ ಆಡ್ ಮಾಡೋದು, ಅದ್ರ ಜೊತೆಗೆ ಬರೆಯೋದು ಅಂತ ಹೇಳಿದ್ರಿ ಅಲ್ವಾ ಬ್ರದರ್? ನಾ ಇಂಗ್ಲಿಷ್ನೆಲ್ಲ ಹೇಳಿದೆ, ಕನ್ನಡದಲ್ಲೇ ತಾನೇ ಹೇಳಿದೆ. ಅದೇ ಎರಡು ಸಪ್ರೇಟ್ ಆಗಿ ಬರಿಬೇಕು ಅಂತ ಹೇಳ್ತದೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಂಡು ಇದುವರೆಗೂ ಹೇಳಿದ್ ಓಕೆ. ನಿಮ್ಗೆ ಕನ್ಫರ್ಮ್ ಆಗಿಲ್ಲ ಅಂತಂದ್ರೆ ಇನ್ ಮುಂದೆ ಹೇಳಿದ್ರು ಕನ್ಫರ್ಮ್ ಆಗಲ್ಲ. ಏನು ವರಿ ಮಾಡ್ಕೊಬೇಡಿ, ನಿಮ್ ಮನಸ್ಸಿಗೆ ಏನ್ ತೋಚುತ್ತೋ ಬರಿ. ಏನ್ ರೈಟ್ ಬರಿಬೇಕು ಅಂತ ಹೇಳಿದೆ, ಸರಿನಾ? ಓಕೆ. ಸರಿ, ಮುಂದೆ ಇನ್ಯಾರನ್ನ ಪ್ರಶ್ನೆ ಇದೆಯಾ? ಒಂದ್ ನಿಮಿಷ. ಹಾಗಿದ್ರು ಎಮರ್ಜೆನ್ಸಿ ಕ್ಲೀನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಮರ್ಜೆನ್ಸಿ ಕ್ಲೀನಿಂಗ್ ಇದ್ರಲ್ಲಿ ಕೊಟ್ಟಿದ್ದಾರಾ? ನೀವು 9 ಪೇಜ್ ಡಾಕ್ಯುಮೆಂಟ್ ಅಲ್ಲಿ ಇದೆಯಾ? ಕೊಟ್ಟಿದ್ದಾರೆ ಬ್ರದರ್. ಎಷ್ಟನೇ ಪೇಜ್ ಐದು. ಅಲ್ಲಿ ಹೇಳಿ, ಅದನ್ನ ಓದ್ಬಿಡೋಣ. ಸೊ ದಟ್ ಅದು ಇಲ್ಲೇ ಮುಗಿದೋಗುತ್ತೆ. 5ನೇ ಪೇಜ್ ಇದೆ ಬ್ರದರ್. ಅಲ್ಲಿಗೆ ಹೋಗೋಣ ಅಂತೀರಿ. ಒಂದು ನಿಮಿಷ, ಕೆಳಗಡೆ ಹೋಗ್ತಾ ಇದ್ದೀನಿ. ಹಾಗಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ, ಅದನ್ನ ಇಲ್ಲೇ ಓದ್ಬಿಡೋಣಂತೆ. ತುರ್ತು ಚಿಕಿತ್ಸೆ ಇದು ಎಂಬ ಶುದ್ಧೀಕರಣವನ್ನು ಹೇಗೆ ಮಾಡುವಿರಿ? ತುರ್ತು ಶುದ್ಧೀಕರಣವೆಂದರೇನು? ನೀವು ಅದನ್ನು ಹೇಗೆ ಮಾಡುವಿರಿ? ದಿನದಲ್ಲಿ ನಡೆದ ಯಾವುದೇ ಘಟನೆ ನಮ್ಮನ್ನು ಅತಿಯಾಗಿ ಪ್ರಭಾವಿಸಿದಾಗ, ಅಂದ್ರೆ ನಮ್ಮ ಹೃದಯದ ಮೇಲೆ ಏನೋ ಪರಿಣಾಮ ಆಯಿತು, ಮನಸ್ಸು ಹೃದಯದ ಮೇಲೆ ಪರಿಣಾಮ ಆಯಿತು. ಆ ಪರಿಣಾಮವನ್ನು ನಿವಾರಿಸಲು ನಾವು ಸಾಯಂಕಾಲದ ಶುದ್ಧೀಕರಣ ಕಾಯುವವರೆಗೂ ಕಾಯಬೇಕೇ? ಇಲ್ಲ, ನಾವು ಅದನ್ನು ಆಗಿಂದಾಗಲೇ ತೆಗೆಯುತ್ತೇವೆ. ಏನ್ ಮಾಡ್ತೀರಾ? ಒಂದ್ ಕಡೆ ಕೂತ್ಕೊಳ್ತೀರಾ, ಅಲ್ಲೂ ಅಷ್ಟೇ ನೋಡ್ರಿ, ತುರ್ತು ಶುದ್ಧೀಕರಣ ಮಾಡ್ಕೊಳ್ತೀವಿ ಅಂತ ನಾವು ಸಂಕಲ್ಪ ಮಾಡ್ತೀವಿ. ಅದಾದ್ಮೇಲೆ ಒಂದ್ ಕಡೆ ಕೂತ್ಕೊಳ್ತೀವಿ, ಅದಾದ್ಮೇಲೆ ಕಣ್ಣುಗಳನ್ನು ಮುಚ್ಕೊಳ್ತೀವಿ. ಇದೆಲ್ಲ ಕಾಮನ್ ಎಲ್ಲದಕ್ಕೂ. ಏನ್ ಮಾಡ್ತೀರಾ? ನನ್ನ ಮೇಲೆ ಪರಿಣಾಮ ಬೀರಿದ ವಿಷಯ ಬೆನ್ನಿನಿಂದ ಹೊಗೆಯ ರೂಪದಲ್ಲಿ ಹೊರಗಡೆ ಹೋಗುತ್ತಿದೆ. ಕೆಲವು ನಿಮಿಷಗಳ ನಂತರ ಈ ಮುದ್ರೆ ಹೋಯಿತೆಂದು ನಿಮಗೆ ಅನಿಸಿದಾಗ, ನಿಶ್ಚಿತವಾದಾಗ, ಅದು ನಿಜವಾಗಲೂ ಹೋಗಿದೆ ಎಂಬುದನ್ನು ನಿಶ್ಚಯ ಮಾಡಿರಿ. ನೀವು ತರಗತಿಯಲ್ಲೋ ಅಥವಾ ಕಚೇರಿಯಲ್ಲೂ ಇರಬಹುದಾದ ಕಾರಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿರಲು ಸಾಧ್ಯವಾಗದೇ ಇರಬಹುದು. ಆದರೂ ಕೆಲ ನಿಮಿಷಗಳ ಕಾಲ ಶುದ್ಧೀಕರಣವನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಒಂದು ತಪ್ಪಾಗತ್ತೆ. ಸಾಮಾನ್ಯವಾಗಿ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಒಂದು ತಪ್ಪು ಮಾಡ್ತಾರೆ. ಏನ್ ತಪ್ಪು ಮಾಡ್ತಾರೆ ಹೇಳ್ರಿ? ಏನು ಇಫೆಕ್ಟ್ ಆಗಿದೆ ಅದು ಹೋಗ್ತಾ ಇದೆ ಅಂತ ಅನ್ಕೋಬಾರ್ದು ಅಂತ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ. ಬಹಳ ಜನ ಹೇಳ್ತಾರೆ ಮೆಡಿಟೇಷನ್ ಕೂತ್ಕೊಂತಾರೆ ಅಂತ ಹೇಳ್ಬಿಟ್ಟು ಬಹಳ ಜನ ಹೇಳ್ತಾರೆ. ಶುದ್ಧೀಕರಣ ಮಾಡ್ಕೋಬೇಕಾದ್ರೆ, ಸಾಯಂಕಾಲ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಏನೋ ಒಂದು ಸಾಮಾನ್ಯವಾಗಿ ತಪ್ಪು ಮಾಡ್ತಾರೆ. ಏನ್ ತಪ್ಪು ಮಾಡ್ತಾರೆ? ಮೆಡಿಟೇಷನ್ ಅಲ್ಲಿ ಹೋಗ್ಬಿಡ್ತಾರೆ ಬ್ರದರ್. ಆ ಘಟನೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಿದ್ದೆಯಲ್ಲಿ ಜಾರು ಬಿಡ್ತಾರೆ ಬ್ರದರ್. ಮೆಡಿಟೇಷನ್ ಹೊರಟೋಗ್ತಾರೆ, ನಿದ್ದೆ ಹೊರಟೋಗ್ತಾರೆ. ಆಮೇಲೆ ಇನ್ನೇನ್ ತಪ್ಪು ಮಾಡ್ತಾರೆ? ಏನಾಗಿದೆ ಅಂತ ತಿರ್ಗಾ ಹೇಳ್ಕೊಂಡು ಮಾಡ್ತಾರೆ. ಇದು ಹೋಯ್ತು ಅದು ಏನು ಹೋಯ್ತು ಹೋಗ್ಲಿ ಅಂತ. ಈ ಪಾಯಿಂಟ್ ಇವಾಗ ಹೇಳಿದ್ರಲ್ಲ, ಏನಂತ ಅಂತಂದ್ರೆ, ಯಾವುದೋ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ಆ ವಿಚಾರ ಹೋಗ್ತಾ ಇದೆ. ಈಗ ಯಾವುದೋ ಒಂದು ವಿಚಾರ ಮನಸ್ಸನ್ನು ಆವರಿಸಿದೆ ಅಂತ ಇಟ್ಕೊಳ್ರಿ. ಶುದ್ಧೀಕರಣ ಮಾಡಿದಾಗ ಯಾವುದೋ ಒಂದು ವಿಚಾರ ಇಟ್ಕೊಂಡು ಈ ವಿಚಾರ ಶುದ್ಧೀಕರಣ ಆಗ್ಲಿ ಅಂತ ಹೇಳ್ಕೋಬಾರ್ದು. ಅರ್ಥ ಆಯ್ತಾ?
ಎಲ್ಲವೂ ಹೋಗ್ತಾ ಇದೆ ಅಂತ ಅನ್ಕೊಂಡಾಗ ಅದ್ರ ಜೊತೆಗೆ ನಮ್ಮ ಮನಸ್ಸನ್ನ ಆವರಣ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಅದು ಹೋಗುತ್ತೆ ತನಗೆ ತಾನಾಗೆ. ಇದನ್ನ ದಯವಿಟ್ಟು ಜ್ಞಾಪಕ ಇಟ್ಕೋಬೇಕು. ಇದೊಂದು ತಪ್ಪು ಮಾಡ್ತಾರೆ. ಈ ವಿಚಾರ ಹೋಗ್ಲಿ ಈ ವಿಚಾರ ಹೋಗ್ಲಿ ಅಂತ ನಾವು ಮನಸ್ಸಿನಲ್ಲಿ ಒಂದು ವಿಚಾರ ಇಟ್ಕೊಂಡು ಶುದ್ಧೀಕರಣ ಮಾಡ್ಕೊಂಡಾಗ ಅದೊಂದು ವಿಚಾರ ಬಿಟ್ಟು ಇನ್ನೆಲ್ಲ ಹೋಗಿರುತ್ತೆ. ಯಾಕೆಂದ್ರೆ ಈ ವಿಚಾರ ಹೋಗ್ಲಿ ಅಂತ ಹೇಳಿ ಅದನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀವಿ. ಕರೆಕ್ಟಾ? ಇದು ತುಂಬಾ ಜನ ತಪ್ಪು ಮಾಡ್ತಾರೆ. ಸರಿನಾ? ಅದೇ ರೀತಿಯಾಗಿ ಇಲ್ಲೂ ಕೂಡ ನಾವು ಈ ಪರಿಣಾಮ ಬೀರ್ತಲ್ಲ ಯಾವುದೋ ಒಂದು ವಿಷಯ, ಆ ವಿಷಯನ ಮನಸ್ಸಿನಲ್ಲೇ ಇಟ್ಕೊಂಡು ಶುದ್ಧೀಕರಣ ಮಾಡ್ಕೊಳ್ತು ಅಂತಂದ್ರೆ ನಾವು ಸರಿಯಾದಂತ ರೀತಿಯಲ್ಲಿ ಶುದ್ಧೀಕರಣ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಇಲ್ಲಿ ಏನ್ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಯಾವುದೋ ಒಂದು ಘಟನೆ ನಮ್ಗೆ ತುರ್ತು ಶುದ್ಧೀಕರಣ ಮಾಡ್ಕೊಳ್ಳುವುದಕ್ಕೆ ಪ್ರೇರೇಪಣೆ ಮಾಡುತ್ತೆ. ಅರ್ಥ ಆಯ್ತಾ? ಈಗ ಆ ಘಟನೆಯಿಂದ ನಮ್ಮ ಮೇಲೆ ಏನ್ ಪರಿಣಾಮ ಆಗಿದೆ ಅಲ್ವಾ, ಆ ಪರಿಣಾಮ ಏನಾಗುತ್ತೆ? ಘಟನೆಯಿಂದ ಅಶುದ್ಧತೆ ಮತ್ತು ಜಟಿಲತೆ ಬರುತ್ತೆ. ಸೊ ನಾವು ಆ ಘಟನೆ ಹೋಗ್ಲಿ ಅಂತ ಅನ್ಕೊಳ್ಳಲ್ಲ, ಆ ಘಟನೆಯಿಂದ ಬಂದಿರತಕ್ಕಂಥ ಅಶುದ್ಧತೆ ಮತ್ತು ಪರಿಣಾಮ ಏನಿದೆ, ಅದು ಜಟಿಲತೆ ಏನಿದೆ, ಅದು ಹೋಗ್ಲಿ ಅಂತ ಅನ್ಕೊಳ್ತೀವಿ. ಆ ಘಟನೆನ ಮತ್ತೆ ನೆನೆಸ್ಕೊಳ್ತಾ ಕೂತ್ಕೋಬಾರ್ದು. ಇದನ್ನ ನಾನು ನಿಮಗೆ ಮತ್ತೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಈ ಘಟನೆಯಿಂದ ಏನಾಗಿದೆ ಅದು ಹೋಗ್ಲಿ ಅಂತ ಆ ಘಟನೆ ನಿಮಗೆ ಪ್ರೇರೇಪಣೆ ಮಾಡ್ತು ತುರ್ತು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ. ಅದು ಪ್ರೇರೇಪಣೆ ಮಾಡಿದ್ಮೇಲೆ ನೀವು ಆ ಘಟನೆನ ಗಟ್ಟಿಯಾಗಿ ಹಿಡ್ಕೋಬಾರದು. ಹಿಡ್ಕೊಂಡು ಇದರಿಂದ ಏನೆಲ್ಲ ಪರಿಣಾಮ ಆಗ್ತಾ ಇದೆ ಹೋಗ್ಲಿ ಅಂತ ಅವಾಗ ಆ ಘಟನೆ ಹಾಗೆ ಇಟ್ಕೊಂಡಿದ್ದೀರಿ ನೀವು, ಪೂರ್ತಿ ಶುದ್ಧೀಕರಣ ಆಗಲ್ಲ. ಘಟನೆ ನಿಮಗೆ ಆ ತುರ್ತು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಒಂದು ಪ್ರೇರೇಪಣೆ ಒಂದು ಮಾಡುತ್ತಷ್ಟೇನೆ. ತದನಂತರ ಘಟನೆಯ ಪರಿಣಾಮ ಏನಾಗುತ್ತೆ? ಘಟನೆಯ ಪರಿಣಾಮ ನಮ್ಮಲ್ಲಿ ಅಶುದ್ಧತೆ ಮತ್ತು ಜಟಿಲತೆ ತಂದಿದೆ. ಹಾಗಾದ್ರೆ ನಾವು ಏನನ್ನ ಕ್ಲೀನ್ ಮಾಡ್ತಾ ಇದ್ದೀವಿ? ಆ ಅಶುದ್ಧತೆ ಮತ್ತು ಜಟಿಲತೆಯನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಆ ಕ್ಲೀನ್ ಮಾಡ್ಕೊಂಡಾಗ ಒಂದು ಅದೇ ಎಕ್ಸಾಂಪಲ್ ತಗೊಂಡ್ರೆ, ಈಗ ಬಟ್ಟೆ ಇದೆಯಪ್ಪ, ಬಟ್ಟೆ ಮೇಲೆ ಏನೋ ಒಂದು ಡ್ರಾಪ್ ಹುಳಿದು ಒಂದು ಡ್ರಾಪ್ ಬಿತ್ತು ಅಂತ ಇಟ್ಕೊಳ್ರಿ. ಆ ಹುಳಿದು ಒಂದು ಡ್ರಾಪ್ ಬಿದ್ದಾಗ ನೀವು ನೀರು ಹಾಕ್ತಿರಲ್ಲ, ಕೇವಲ ಹುಳಿ ಡ್ರಾಪ್ ಎಲ್ಲಿದೆಯೋ ಅಲ್ಲಿ ಮಾತ್ರನೇ ಹಾಕ್ತೀರಾ ಅಥವಾ ಅದರ ಸುತ್ತನೂ ಹಾಕ್ತೀರಾ? ಏನ್ ಮಾಡ್ತೀರಾ? ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಮಾತ್ರ ಮಾಡ್ತೀವಿ ಸರ್, ಅಲ್ಲಿ ಮಾತ್ರ ಮಾಡ್ತೀವಿ. ಇವತ್ತು ನಿಮ್ಮ ಮೇಲೆ ಬಟ್ಟೆ ಮೇಲೆ ಒಂದು ಡ್ರಾಪ್ ಹುಳಿ ನೀವೇ ಹಾಕೊಳ್ರಿ. ಹಾಕೊಂಡು ಅಲ್ಲಿಗೆ ಮಾತ್ರ ಮಾಡ್ತೀರಾ, ಅದ್ರ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಬಟ್ಟೆಗೂ ನೀರು ಹಾಕ್ತೀರಾ ಅಂತ ಯೋಚನೆ ಮಾಡಿ ನೋಡ್ರಿ, ಏನಾಗತ್ತೆ ಅಂತ ನೋಡ್ರಿ. ಇವತ್ತು ನೀವೇ ಹಾಕೊಳ್ರಿ, ನಿಮ್ಮ ಮೈ ಹಾಕೊಳ್ರಿ, ಬಟ್ಟೆ ಮೇಲೆ ಹಾಕೊಳ್ರಿ, ಒಂದು ಡ್ರಾಪ್ ಹುಳಿ ಹಾಕೊಳ್ರಿ ನೀವೇ. ಹಾಕೊಂಡು ಕ್ಲೀನ್ ಮಾಡ್ಕೊಳಕ್ ಹೋಗ್ರಿ. ಕ್ಲೀನ್ ಮಾಡ್ಕೊಂಡು ನೀರು ತಗೊಂಡು ಹಾಕೊಂಡಾಗ ಆ ಹುಳಿ ಡ್ರಾಪ್ ಒಂದ್ ಕಡೆ ಬಿದ್ದಿರುತ್ತಲ್ಲ, ಒಂದೇ ಒಂದ್ ಕಡೆ, ಅಲ್ಲಿ ಮಾತ್ರ ನೀರು ಹಾಕೊಳ್ತೀರಾ ಅಥವಾ ನೀರು ಹಾಕೊಳ್ತಾ ನೀರು ಆ ಹುಳಿ ಡ್ರಾಪ್ ಜೊತೆಗೆ ಸುತ್ತಮುತ್ತ ಇರ್ತಕ್ಕಂಥ ಬಟ್ಟೆಗೂ ಹರಡುತ್ತಾ ನೋಡ್ರಿ ಏನಾಗತ್ತೆ ಅಂತ. ಏನಾಗುತ್ತೆ? ಒಂದು ಚೂರು ನೀವು ಕಾಮನ್ ಸೆನ್ಸ್ ಇಲ್ದಿರ ಹೇಳ್ತೀರಲ್ರಿ. ಯಾರನ್ನು ಒಂದು ಡ್ರಾಪ್ ಹುಳಿ ಬಿದ್ರೆ ಆ ಹುಳಿ ಡ್ರಾಪ್ ಒಂದೇ ಡ್ರಾಪ್ ತಗೊಂಡು ಹಾಕೊಳ್ತೀರ ನೀರು? ಯಾರನ್ನು ಬುದ್ಧಿ ಇದೆಯಾ ಆತರ ಹೇಳಿದ್ರೆ? ಇಲ್ಲ ಬ್ರದರ್, ಇಲ್ಲ. ನೀವು ನೀರನ್ನ ತಗೊಂಡು ಹಾಕೊಂಡಾಗ ಎಲ್ಲಿ ಹುಳಿ ಡ್ರಾಪ್ ಬಿದ್ದಿರುತ್ತೋ ಅಲ್ಲಿಗೂ ಹೋಗುತ್ತೆ, ಅದ್ರ ಸುತ್ತಮುತ್ತ ಇರ್ತಕ್ಕಂಥ ಬಟ್ಟೆಗೂ ಹೋಗುತ್ತೆ. ನೀವು ಇನ್ಫ್ಯಾಕ್ಟ್ ಏನ್ ಮಾಡ್ತೀರಾ, ಆ ಹುಳಿ ಡ್ರಾಪ್ನ ನೀವು ನೀರು ಹಾಕಿ ಉಜ್ಜುತ್ತೀರಾ. ಉಜ್ಜಿದಾಗ ಏನಾಗುತ್ತೆ, ಅದು ತಿಳಿಕೊಂಡು ಹರಡತ್ತೆ. ನೋಡಿದಿರ? ಅದು ಮಾಡ್ಕೊಂಡಿಲ್ಲ ಅಂತ ಇವತ್ತು ಮಾಡ್ಕೊಂಡು ನೋಡ್ಕೊಂಡ್ರು. ಬ್ರದರ್. ನನ್ಗೆ ಆಶ್ಚರ್ಯ ಆಗುತ್ತೆ, ಯಾರು ಹೇಳಿದವರು ಮೇಧಾವಿಗಳು ಆ ಹುಳಿ ಡ್ರಾಪ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಹಾಕೊಳ್ತೀವಿ ಅಂತ. ಹುಳಿ ಡ್ರಾಪ್ ಒಂದ್ ಡ್ರಾಪ್ ಬಿದ್ದಿರುತ್ತೆ, ಒಂದ್ ಡ್ರಾಪ್ ನೀರು ತಗೊಂಡು ಅದ್ರ ಮೇಲೆ ಹಾಕೊಳ್ತೀರಾ? ಇಲ್ಲ ಬ್ರದರ್. ನಾ ಏನ್ ಹೇಳಿ ನಿಮ್ಗೆ, ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಾಗೆ ಹುಳಿ ಡ್ರಾಪ್ ಬಿದ್ದಾಗ ಅಲ್ಲಿ ಮಾತ್ರ ಕ್ಲೀನ್ ಆಗಲ್ಲ, ಮತ್ತು ಸುತ್ತಮುತ್ತ ಕೂಡ ಸ್ವಲ್ಪ ನೀರು ಬೀಳುತ್ತಾ ಅಲ್ಲೂ ಕ್ಲೀನ್ ಆಗುತ್ತೋ. ಅದೇ ತರನೇ ಜಟಿಲತೆ ಮತ್ತು ಅಶುದ್ಧತೆ ಇದೆಯಲ್ಲ, ಅದು ನಿಮ್ಗೆ ಯಾವ ಒಂದು ಘಟನೆಯಿಂದ ಅದು ಬಂದಿರುತ್ತೋ ಅದು ಮಾತ್ರ ಕ್ಲೀನ್ ಮಾಡೋದಲ್ದಿರ ಅಲ್ಲಿವರೆಗೂ ಈಗ ಮಧ್ಯಾಹ್ನ ಹಿಂಗಾಯ್ತಪ್ಪ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೋ ಒಂದಿಷ್ಟು ಮುದ್ರೆಗಳನ್ನ ಸೇರಿಸ್ಕೊಂಡಿದ್ದೀರಲ್ಲಿ, ಆ ಮುದ್ರೆಗಳಲ್ಲಿ ಸ್ವಲ್ಪ ಭಾಗ ಕೂಡ ಕ್ಲೀನ್ ಆಗುತ್ತೆ ತುರ್ತು ಶುದ್ಧೀಕರಣ ಮಾಡ್ಕೊಂಡಾಗ. ಕೇವಲ ಹುಳಿ ಡ್ರಾಪ್ ಮಾತ್ರ ಕ್ಲೀನ್ ಆಗಲ್ಲ,
ಅದು ಸುತ್ತಮುತ್ತ ಇರತಕ್ಕಂಥ ಬಟ್ಟೆಯಲ್ಲಿ ಇರತಕ್ಕಂಥ ಕೊಳೆನೂ ಕ್ಲೀನ್ ಆಗುತ್ತೆ ನೀರು ಹಾಕಿದ ತಕ್ಷಣ. ಅದೇ ರೀತಿಯಾಗಿನೇ ಈ ಘಟನೆಯಿಂದ ಏನ್ ಜಟಿಲತೆ ಮತ್ತು ಅಶುದ್ಧತೆ ಬಂತು ಅದು ಮಾತ್ರ ಕ್ಲೀನ್ ಆಗಲ್ಲ, ಅಲ್ಲಿವರೆಗೂ ಏನ್ ತುಂಬಿಕೊಂಡಿದೆ ಸ್ವಲ್ಪ ಮಟ್ಟಿಗೆ ಅದು ಕ್ಲೀನ್ ಆಗುತ್ತೆ. ಅರ್ಥ ಆಯ್ತಾ? ಆದ್ರೆ ಆ ಘಟನೆಯನ್ನೇ ನೆನ್ಸ್ಕೊಳ್ತಾ ನಾವು ಶುದ್ಧೀಕರಣ ಮಾಡ್ಕೋಬಾರ್ದು. ಘಟನೆಯ ಪರಿಣಾಮದಿಂದ ಆಗಿರ್ತಕ್ಕಂಥ ಜಟಿಲತೆ ಮತ್ತು ಅಶುದ್ಧತೆ ಏನಿದೆ ಅದು ಹೋಗ್ತಾ ಇದೆ ಅಂತ ಶುದ್ಧೀಕರಣ ಮಾಡ್ಕೊಳ್ತೇವೆ. ಅರ್ಥ ಆಗ್ತಿದೆಯಾ? ನೀವು ಘಟನೆನೇ ನೆನೆಸ್ಕೊಂಡು ಮಾಡ್ಕೊಳ್ರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ಅದು ಹೋಗಲ್ಲ, ಅದನ್ನ ಗಟ್ಟಿಯಾಗಿ ಹಿಡ್ಕೊಂಡಂತ ಆಗುತ್ತೆ ಮನಸ್ಸಿನಲ್ಲಿ. ಅದನ್ನ ಮಾಡ್ಲಿಕ್ಕೆ ಹೋಗಬಾರ್ದು. ಆ ಘಟನೆ ನಿಮಗೆ ಪ್ರೇರೇಪಣೆ ಮಾಡುತ್ತೆ ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ, ತುರ್ತು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಸೊ ಘಟನೆ ನೆನೆಸ್ಕೊಳ್ತಾ ಮಾಡ್ಕೊಳ್ಳಲ್ಲ, ಘಟನೆಯ ಪರಿಣಾಮದಿಂದ ಆಗಿರ್ತಕ್ಕಂಥ ಅಶುದ್ಧತೆ ಪರಿಣಾಮ ಅಂತ ಅನ್ಕೊಂಡಿದ ತಕ್ಷಣ ಘಟನೆ ಬಿಟ್ಬಿಟ್ರಿ. ಇವಾಗ ಘಟನೆಯಿಂದ ಒಂದು ಪರಿಣಾಮ ಆಗಿದೆ, ಘಟನೆ ಬಿಟ್ಟಾಯ್ತು. ಈಗ ಆ ಪರಿಣಾಮ ಏನಿದೆ ಜಟಿಲತೆ ಮತ್ತು ಅಶುದ್ಧತೆ, ಅದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಇದು ಅರ್ಥ ಆಗ್ತಿದ್ಯಾ? ಇಲ್ಲಿ ಬರ್ದಿರೋ ರೀತಿ ಹೇಗಿದೆ ಅಂತಂದ್ರೆ, ನನ್ನ ಮೇಲೆ ಪರಿಣಾಮ ಬೀರಿದ ವಿಷಯ ಬೆನ್ನಿನಿಂದ ಹೊಗೆ ರೂಪದಲ್ಲಿ ಹೋಗ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ, ನಮ್ಮ ಮನಸ್ಸಿನ ಗಮನವನ್ನ ವಿಷಯದ ಕಡೆಗೆ ಕೊಡ್ತಾ ಇದ್ದೀವಿ. ಇಲ್ಲಿ ವಿಷಯದ ಕಡೆ ಕೊಡುವಂತ ಅವಶ್ಯಕತೆ ಇಲ್ಲ. ಅದೇ ತಪ್ಪು ನಾವು ಸಾಯಂಕಾಲನೂ ಮಾಡ್ತೀವಿ. ವಿಷಯದ ಕಡೆ ಗಮನ ಕೊಡೋದಲ್ಲ, ವಿಷಯದಿಂದ ಆಗಿರತಕ್ಕಂಥ ಪರಿಣಾಮ ಏನಿದೆ ಆ ಪರಿಣಾಮ ಬೆನ್ನಿನ ರೂಪದಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅನ್ಕೋಬೇಕು. ಇದು ಮಡ್ದಿರ್ತಕ್ಕಂಥ ಟ್ರಾನ್ಸ್ಲೇಷನ್ ಅಲ್ಲಿ ಒಂಚೂರು ವ್ಯತ್ಯಾಸ ಇದೆ. ಸರಿನಾ? ಒಂದು ನಿಮಿಷ ಇರಿ, ಇಂಗ್ಲಿಷ್ ನಲ್ಲಿ ಏನ್ ಬರೆದಿದೆ ನೋಡೋಣ. ನೋಡಿ ಎಷ್ಟೆಲ್ಲ ವ್ಯತ್ಯಾಸ ಆಗುತ್ತೆ. ಐದನೇ ಪುಟ ಅಂತ ಹೇಳಿದ್ರಲ್ವಾ? ವಾಟ್ ಈಸ್ ಎಮರ್ಜೆನ್ಸಿ ಕ್ಲೀನಿಂಗ್, ಹೌ ಡು ಯು ಡೂ ಇಟ್? ಮೇಕ್ ಎ ಸಟಲ್ ಸಜೆಷನ್. ಇಲ್ಲಿ ಇಂಗ್ಲಿಷ್ ನಲ್ಲಿ ಏನಿದೆ ನೋಡ್ರಿ, ವಾಟ್ ಹ್ಯಾಸ್ ಅಫೆಕ್ಟೆಡ್ ಮೀ ರೈಟ್ ನೌ ಈಸ್ ಗೋಯಿಂಗ್ ಔಟ್ ಫ್ರಮ್ ಮೈ ಬ್ಯಾಕ್ ಇನ್ ದ ಫಾರ್ಮ್ ಆಫ್ ಸ್ಮೋಕ್. ನನ್ನ ಮೇಲೆ ಏನ್ ಪರಿಣಾಮ ಆಗಿದೆ ಆ ಪರಿಣಾಮನ ಹೋಗಿಸ್ಕೊಳ್ತಾ ಇದ್ದೀನಿ ನಾನು, ವಿಷಯನ ಹಿಡ್ಕೊಳ್ತಾ ಇಲ್ಲ. ಇದು ಸ್ಪಷ್ಟವಾಗಿರ್ಬೇಕು ಮನಸ್ಸಿಗೆ. ಯು ಆರ್ ನಾಟ್ ಹೋಲ್ಡಿಂಗ್ ಆನ್ ಟು ವಾಟ್ ಟ್ರಿಗರ್ಡ್, you are actually cleaning the impact of that incident. ಇನ್ಸಿಡೆಂಟ್ ನ ಹಿಡ್ಕೊಂಡು ನೀವು ಕ್ಲೀನ್ ಮಾಡ್ತಿಲ್ಲ, ಇನ್ಸಿಡೆಂಟ್ ನ ಪರಿಣಾಮ ಏನಿದೆಯಲ್ಲ ಅದನ್ನ ನೀವು ಶುದ್ಧೀಕರಣ ಮಾಡ್ಕೊಳ್ತಾ ಇದ್ದೀರಾ. The effect of the incident is what you are cleaning. The incident itself is not cleaning, is not being cleaned. ಸೊ ಇದು ಸ್ವಲ್ಪ ಮಟ್ಟಿಗೆ ಸ್ಪಷ್ಟವಾಗಿ ಇಟ್ಕೊಳ್ರಿ. ಇಲ್ಲಿ ಆಫ್ಟರ್ ಫ್ಯೂ ಮಿನಿಟ್ಸ್ ಅಂತ ಬರೆದಿದ್ದಾರೆ, ಇಲ್ಲಿ ಸಾಮಾನ್ಯವಾಗಿ ಒಂದು 5 ನಿಮಿಷ ಅಂತ ಹೇಳ್ತೀನಿ. ಯಾವಾಗ ನಿಮಗೆ ಮೂಡುತ್ತೋ ಇದು ಶುದ್ಧೀಕರಣದ ಆಗಿದೆ ಅಂತ ಅನಿಸುತ್ತೋ ಆವಾಗ ನೀವು ಇದು ಶುದ್ಧೀಕರಣ ಸಂಪೂರ್ಣವಾಗಿದೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಅದನ್ನ ಬಿಡ್ರಿ, ನಿಲ್ಲಿಸ್ರಿ. ಕಚೇರಿಲಿದ್ದಾಗ ಒಂದು ವೇಳೆ ಯಾರ ಜೊತೆನೂ ಜಗಳ ಆಗೋದು ಕಚೇರಿನಲ್ಲಿ, ಶುದ್ಧೀಕರಣ ಮಾಡ್ಕೋಬೇಕು. ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಕಾಲ, ಎಲ್ಲರೂ ನಿಮ್ ಕಡೆ ನೋಡ್ತಾರೆ. ಅವಾಗ ಬೇಕಾದ್ರೆ ಕಣ್ಣು ತೆಕ್ಕೊಂಡೇನೆ ಬೇಕಾದ್ರೆ ನೀವು ಶುದ್ಧೀಕರಣ ಮಾಡ್ಕೋಬಹುದು. ಇದು ಒಂದು ವ್ಯತ್ಯಾಸ. ಸೊ ಅಲ್ಲಿಗೆ 3 ವ್ಯತ್ಯಾಸ ಇದೆ. ಮೊದಲನೇದು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಎರಡನೇದು ಮಾಡ್ತಕ್ಕಂಥ ಪ್ರಕ್ರಿಯೆ ಒಂದೇ, ಏನು ಆ ಘಟನೆಯಿಂದ ಆಗಿರತಕ್ಕಂಥ ಪರಿಣಾಮ ಏನಿದೆ ಅದು ಪರಿಣಾಮ ನಮ್ಮ ದೇಹದಿಂದ ಹೋಗ್ತಾ ಇದೆ ಅಂತ ಮಾಡ್ಕೊಳ್ತೇವೆ. ಮೂರನೇದು ಕೆಲ ನಿಮಿಷಗಳ ಕಾಲ ಮಾತ್ರ ಮಾಡ್ತೀವಿ, 5 ನಿಮಿಷ ಅಂತ ಇಟ್ಕೊಳ್ರಿ. ಬೇರೆದ್ರಲ್ಲೆಲ್ಲ 20 ರಿಂದ 30 ನಿಮಿಷ ಮಾಡ್ತೀರಿ, ಇಲ್ಲ 5 ನಿಮಿಷ ಮಾತ್ರ ಮಾಡ್ತೀರಾ. ಅಲ್ಲೂ ಕೂಡ ಕಾನ್ಫಿಡೆನ್ಸ್ ಬರಬೇಕು ಶುದ್ಧೀಕರಣ ಮುಗಿದಿದೆ ಅಂತ. ಆವಾಗ ನೀವು ಶುದ್ಧೀಕರಣ ಪ್ರಕ್ರಿಯೆಯನ್ನ ನಿಲ್ಲಿಸ್ತೀರಾ ಸಂಕಲ್ಪ ಮಾಡಿ. ಇಲ್ಲೂ ಕೂಡ ವೆನ್ ಯು ಆರ್ ಕಾನ್ಫಿಡೆಂಟ್ ದಟ್ ದ ಇಂಪ್ರೆಷನ್ಸ್ ಹ್ಯಾವ್ ಗಾನ್, ನಿಮಗೆ ಆತ್ಮವಿಶ್ವಾಸ ಮೂಡಿದ ಮೇಲೆ ಶುದ್ಧೀಕರಣದ ಪ್ರಕ್ರಿಯೆ ಆಗಿದೆ ಅಂತ, ಶುದ್ಧೀಕರಣದ ಪ್ರಕ್ರಿಯೆ ಸಂಪೂರ್ಣವಾಗಿದೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನೀವು ಇದನ್ನ ನಿಲ್ಲಿಸ್ತೀರಾ. ಎಲ್ಲಿ ಕಣ್ಮುಚ್ಕೊಂಡು ಮಾಡ್ಕೊಳ್ಳಿಕ್ಕಾಗಲ್ವೋ ಶುದ್ಧೀಕರಣ, ಅದನ್ನ ಕಣ್ಣು ತೆರ್ಕೊಂಡೇ ಬೇಕಾದ್ರೆ ಮಾಡ್ಕೋಬಹುದು. ಇದೊಂದು ವ್ಯತ್ಯಾಸ ಇದೆ ಎಮರ್ಜೆನ್ಸಿ ಶುದ್ಧೀಕರಣ. ಇಷ್ಟನ್ನ ತಿಳ್ಕೊಳ್ರಿ. ಇಲ್ಲಿಗೆ ನಿಲ್ಲಿಸ್ತೀನಿ. ಇಂಗ್ಲಿಷ್ದು ಓದಿದ್ದೀನಿ, ಕನ್ನಡದು ಓದಿದ್ದೀನಿ. ಪ್ರಶ್ನೆ ಏನಾದಿತ್ತು ಅಂತಂದ್ರೆ ಕೇಳಿ. ನೀವು ನನ್ನ ಮೇಲೆ ಪರಿಣಾಮ ಬೀರಿದ ವಿಷಯ ಒಂದ್ ನಿಮಿಷ ಇರ್ರಿ. ಎಲ್ರೂ ಕೂಡ ಇವತ್ತು ಹಾರ್ಟ್ಫುಲ್ನೆಸ್ ಪುಸ್ತಕ ತೆಗೀರಿ. ತೆಗೆದ್ಬಿಟ್ಟು
ಶುದ್ಧೀಕರಣದ ಬಗ್ಗೆ ದಾಜಿಯವರು ಹಾರ್ಟ್ಫುಲ್ನೆಸ್ ವೇ ಪುಸ್ತಕದಲ್ಲಿ ಏನ್ ಹೇಳಿದರೆ ಅದನ್ನ ದಯವಿಟ್ಟು ಇವತ್ತು ಓದ್ರಿ. ಸರಿನಾ? ಓದ್ತೀರಾ? ಯು ಗೋ ಬ್ಯಾಕ್ ಟು ಹಾರ್ಟ್ಫುಲ್ನೆಸ್ ವೇ ಬುಕ್. ಶುದ್ಧೀಕರಣದ ಬಗ್ಗೆ ಹಾರ್ಟ್ಫುಲ್ನೆಸ್ ವೇನಲ್ಲಿ ದಾಜಿಯವರು ಏನ್ ಹೇಳಿದ್ದಾರೆ, ಸಾಮಾನ್ಯವಾಗಿ ಮಾಡ್ತಕ್ಕಂಥ ತಪ್ಪೇನಿದೆ ಅದರ ಬಗ್ಗೆ ಏನ್ ಹೇಳಿದ್ದಾರೆ ದಯವಿಟ್ಟು ಓದ್ರಿ. ಗೊತ್ತಾಯ್ತಾ? ನಾವು ಯಾವುದೋ ಒಂದು ವಿಷಯ ಇಟ್ಕೊಂಡು ಅದೇ ವಿಷಯ ಕ್ಲೀನ್ ಆಗ್ಲಿ ಅಂತ ನಾವು ಕ್ಲೀನಿಂಗ್ ಮಾಡ್ಕೊಂಡಾಗ ಆ ವಿಷಯ ಬಿಟ್ಟು ಇನ್ನೆಲ್ಲವೂ ಕ್ಲೀನ್ ಆಗುತ್ತೆ. ಇದು ಜ್ಞಾಪಕ ಇಟ್ಕೊಳ್ರಿ. ಈ ತಪ್ಪು ತುಂಬಾ ಜನ ಅಭ್ಯಾಸಗಳು ಮಾಡ್ತಾರೆ. ಆದರೆ ನಾವು ಆ ವಿಷಯವನ್ನು ಬಿಟ್ಬಿಡ್ಬೇಕು. ಆಗಿರ್ತಕ್ಕಂಥ ಪರಿಣಾಮ ಏನಿದೆ ಆ ಪರಿಣಾಮ ಎಲ್ಲವೂ ಹೋಗ್ಲಿ, ಬರೀ ಆ ವಿಷಯದ ಮಾತ್ರ ಅಲ್ಲ, ಎಲ್ಲ ಪರಿಣಾಮ ಕೂಡ ಹೋಗ್ಲಿ ಅಂತ ಅನ್ಕೊಂಡಾಗ ಆ ವಿಷಯದ ಪರಿಣಾಮ ಕೂಡ ಶುದ್ಧೀಕರಣ ಆಗುತ್ತೆ. ಇದು ತುಂಬಾ ಸೂಕ್ಷ್ಮವಾದಂತ ವಿಚಾರ. ಇದು ಕೆಲವು ಸತಿ ಶುದ್ಧೀಕರಣದ ಬಗ್ಗೆ ಕೇಳಿದಾಗ ಇದನ್ನು ಪ್ರಶ್ನೆ ಕೇಳ್ಬೋದು. ಶುದ್ಧೀಕರಣದಲ್ಲಿ ಸಾಮಾನ್ಯವಾಗಿ ಬರತಕ್ಕಂಥ ಅಡೆತಡೆಗಳು ಯಾವುದು ಅಥವಾ ತಪ್ಪುಗಳನ್ನು ಏನು ಮಾಡಲಾಗುತ್ತೆ ಇದನ್ನು ಬರೀರಿ ಅಂತ ಕೇಳ್ಬೋದು ನಿಮ್ಗೆ. ಸೊ ಅದನ್ನ ಹಾರ್ಟ್ಫುಲ್ನೆಸ್ ವೇನಲ್ಲಿ ಈಗ ನಾವೇನು ಅನ್ಕೊಂಡಿದ್ದೀವಿ, ಶುದ್ಧೀಕರಣದ ಪ್ರಕ್ರಿಯೆ ಮಾತ್ರ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆ ರೀತಿ ಆಗದೆ ಇರ್ಬೋದು. ಶುದ್ಧೀಕರಣದ ಪ್ರಕ್ರಿಯೆ ಕೇಳೋದ್ರ ಬದಲಿಗೆ ಶುದ್ಧೀಕರಣದಲ್ಲಿ ಸಾಮಾನ್ಯವಾಗಿ ಮಾಡಲಾಗುವ ತಪ್ಪುಗಳು ಯಾವುದು, ಅದರ ನಿವಾರಣೆ ಹೇಗೆ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ರಿ. ಆವಾಗ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಶುದ್ಧೀಕರಣದಲ್ಲಿ ಸಾಮಾನ್ಯವಾಗಿ ಮಾಡ್ತಾ ಅದು ಶುದ್ಧೀಕರಣ ಅತ್ಯಂತ ಕ್ರಿಯಾತ್ಮಕವಾದಂಥ ಕೆಲಸ. ಧ್ಯಾನದಲ್ಲಿ ಯಾವುದೇ ಕ್ರಿಯೆ ಇರಲ್ಲ, ಆರಾಮಾಗಿ ಕೂತಿರ್ತೀರ. ಇಟ್ಸ್ ಆಕ್ಟಿವ್ ಪ್ರೋಸೆಸ್. ಧ್ಯಾನ ಇಸ್ ಅ ಪ್ಯಾಸಿವ್ ಪ್ರೋಸೆಸ್. ಶುದ್ಧೀಕರಣದಲ್ಲಿ ಅದೇ ಈ ಪ್ರಶ್ನೆ ಕೂಡ ಬರ್ಬೋದು. ಶುದ್ಧೀಕರಣಕ್ಕೂ ಮತ್ತು ಧ್ಯಾನಕ್ಕೂ ಇರತಕ್ಕಂಥ ವ್ಯತ್ಯಾಸ ಬರೀರಿ, ಈ ಪ್ರಶ್ನೆನೂ ಬರ್ಬೋದು. ಶುದ್ಧೀಕರಣದಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ತೀರಾ, ಧ್ಯಾನದಲ್ಲಿ ಕಲ್ಪನೆ ಮಾಡ್ಕೊಳ್ಳಲ್ಲ. ಶುದ್ಧೀಕರಣದಲ್ಲಿ ನೀವು ಇಚ್ಛಾಶಕ್ತಿಯನ್ನು ಉಪಯೋಗಿಸ್ತೀರಾ, ಧ್ಯಾನದಲ್ಲಿ ನೀವು ಇಚ್ಛಾಶಕ್ತಿಯನ್ನು ಉಪಯೋಗಿಸಲ್ಲ. ಸೊ ಇದೆಲ್ಲ ಕೂಡ ವ್ಯತ್ಯಾಸಗಳೇನಿದೆ ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ, ಬರಿಬೇಕಾಗುತ್ತೆ. ಅದು ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಉಂಟು. ಶುದ್ಧೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸವೇನು ಅದನ್ನ ನೀವು ಪಟ್ಟಿ ಮಾಡಿ ಅಂತ ಕೂಡ ಬರಬಹುದು. ಸೊ ಅಲ್ಲಿಗೆ 3-4 ಥರದ ರೀತಿಯಲ್ಲಿ ನಿಮಗೆ ಶುದ್ಧೀಕರಣದ ಬಗ್ಗೆ ಬರಬಹುದು. ಶುದ್ಧೀಕರಣದ ವಿಧಾನ ಬರೀರಿ, ತುರ್ತು ಶುದ್ಧೀಕರಣದ ಬಗ್ಗೆ ಬರೀರಿ, ತೀವ್ರ ಅಭ್ಯಾಸಿ ಶುದ್ಧೀಕರಣ ಹೇಗೆ ಮಾಡ್ಕೊಳ್ತಾರೆ ಅದ್ರ ಬಗ್ಗೆ ಬರೀರಿ, ತುರ್ತು ಶುದ್ಧೀಕರಣಕ್ಕೂ ಸಾಮಾನ್ಯ ಶುದ್ಧೀಕರಣಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ. ಶುದ್ಧೀಕರಣದಲ್ಲಿ ಆಗ್ತಕ್ಕಂಥ ಸಾಮಾನ್ಯ ತಪ್ಪುಗಳಾವುವು, ಅದನ್ನು ಸರಿಪಡಿಸ್ಕೊಳ್ಳುವಂಥ ದಾರಿ ಯಾವುದು, ಶುದ್ಧೀಕರಣಕ್ಕೂ ಮತ್ತು ಧ್ಯಾನಕ್ಕೂ ಇರತಕ್ಕಂಥ ವ್ಯತ್ಯಾಸಗಳು ಏನು. 6 ರೀತಿಯಲ್ಲಿ ನಿಮಗೆ ಪ್ರಶ್ನೆ ಬರಬಹುದು ಶುದ್ಧೀಕರಣದ ಬಗ್ಗೆ. ಸರಿನಾ? ದಯವಿಟ್ಟು ನೀವು ಒಂದ್ಸತಿ ಇವತ್ತು ಹಾರ್ಟ್ಫುಲ್ನೆಸ್ ಮೇಲೆ ಶುದ್ಧೀಕರಣದ ಬಗ್ಗೆ ಏನ್ ದಾಜಿಯವ್ರು ಬರ್ತಿದ್ದಾರೆ ಅದನ್ನ ಒಂದ್ಸತಿ ಗಮನ ಹರಿಸ್ರಿ. ಇವಾಗ ನಾ ಏನ್ ಪಾಯಿಂಟ್ ಹೇಳಿದೆ ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ಪಷ್ಟತೆ ಬರುತ್ತೆ. ಸರಿನಾ? ಹೇಳ್ರಿ ಮಮತಾ. ಇಲ್ಲಿ ಬ್ರದರ್, ನನ್ನ ಮೇಲೆ ಪರಿಣಾಮ ಬೀರಿದ ವಿಷಯ ಬೆನ್ನಿನಿಂದ ಹೊಗೆಯ ರೂಪದಲ್ಲಿ ಹೋಗುತ್ತಿದೆ. ಅಲ್ಲಿ ವಿಷಯ ಒಂದ್ ಬಿಟ್ಬಿಡ್ಬೇಕಾ ನಾವು? ಆ ವಿಷಯ ನಿಮಗೆ ಟ್ರಿಗರ್ ಮಾಡುತ್ತೆ. ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ, ತುರ್ತು ಶುದ್ಧೀಕರಣ ಮಾಡ್ಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ನೀವು ವಿಷಯನ ಕ್ಲೀನ್ ಮಾಡ್ತಿಲ್ಲ, ವಿಷಯದಿಂದ ಆಗಿರ್ತಕ್ಕಂಥ ಪರಿಣಾಮನ ಕ್ಲೀನ್ ಮಾಡ್ತಾ ಇದ್ದೀರಾ. ಅದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ವಿಷಯದಿಂದ ಆಗಿರ್ತಕ್ಕಂಥ ಪರಿಣಾಮವನ್ನು ನೀವು ಕ್ಲೀನ್ ಮಾಡ್ತಾ ಇದ್ದೀರಾ, ವಿಷಯನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ವಿಷಯದಿಂದ ಆಗಿರ್ತಕ್ಕಂಥ ಪರಿಣಾಮ ಕ್ಲೀನ್ ಮಾಡ್ಕೊಳ್ತೀರಾ. ಯಾವಾಗ ನೀವು ವಿಷಯ ಬಿಟ್ಬಿಡ್ತೀರೋ ತಾನಾಗೆ ವಿಷಯ ಹೊರಟೋಗುತ್ತೆ. ಅದಾದ್ಮೇಲೆ ನೀವು ಪರಿಣಾಮನ ಕ್ಲೀನ್ ಮಾಡ್ಕೊಳ್ತೀರಾ. ಇದು ಸ್ಪಷ್ಟತೆ ಇಲ್ಲ ಅಲ್ಲಿ. ಅವ್ರು ಟ್ರಾನ್ಸ್ಲೇಟ್ ಮಾಡೋದಾಗ್ಲಿ ಇಂಗ್ಲಿಷ್ನಲ್ಲೂ ಕೂಡ ಅದು ಸ್ಪಷ್ಟತೆ ಇಲ್ಲ. ಅದು ಸ್ಪಷ್ಟ ಆಗ್ಲಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅರ್ಥ ಆಯ್ತಾ? ಇಲ್ಲದೇ ಇದ್ರೆ ನೀವು ಹಾರ್ಟ್ಫುಲ್ನೆಸ್ ವೇನಲ್ಲಿ ಕ್ಲೀನಿಂಗ್ ಬಗ್ಗೆ ಇದೆಯಲ್ಲ, ಆ ಕ್ಲೀನಿಂಗ್ ನಲ್ಲಿ ಏನು ಒಂದು ತಪ್ಪು ಮಾಡ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿ ಬರೆದಿದಾರಲ್ಲ, ಅದೇ ತಪ್ಪನ್ನು ನೀವು ಎಮರ್ಜೆನ್ಸಿ ಕ್ಲೀನಿಂಗ್ ಅಲ್ಲಿ ನೀವು ಮಾಡ್ತಾ ಇರ್ತೀರಾ. ತುಂಬಾ ಜನ ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಇದು ತುಂಬಾ ಸೂಕ್ಷ್ಮ ವಿಚಾರ. ತುಂಬಾ ಜನ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ ಹೋಗಲ್ಲ. ಆ ವಿಷಯನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಬರೀತಾರೆ. ಅದೇ ನೀವು ಸಾಯಂಕಾಲದ ಶುದ್ಧೀಕರಣ ನೋಡಿದಾಗ ಯಾವ ವಿಷಯವನ್ನು ಹಿಡ್ಕೋಬೇಡಿ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಅಂತ ಹೇಳ್ತೀವಿ. ಎಲ್ಲವೂ ಹೋಗ್ತಾ ಇದೆ ಅಂತ ಸೂಚನೆ ಕೊಡಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈ ವಿಷಯದಿಂದ ಆಗಿರ್ತಕ್ಕಂಥ ಪರಿಣಾಮ, ಆ ವಿಷಯದಿಂದ ಆಗಿರ್ತಕ್ಕಂಥ ಪರಿಣಾಮ ಅಂತ ನೆನೆಸ್ಕೊಳ್ತಾ ಕೂತ್ಕೋಬೇಡಿ. ಎಲ್ಲ ವಿಷಯಗಳಿಂದ ಆಗಿರ್ತಕ್ಕಂಥ ಪರಿಣಾಮ ಏನು, ಚಟುಲತೆ ಅಶುದ್ಧತೆ ಇದೆ, ಎಲ್ಲವೂ ಹೋಗ್ತಾ ಇದೆ ಅಂತ ಹೇಳ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ತುರ್ತು ಚಿಕಿತ್ಸೆ ಇದೆ ಶುದ್ಧೀಕರಣದಲ್ಲಿ ಈ ವಿಷಯದಿಂದ ಆಗಿರ್ತಕ್ಕಂಥ ಅಂತ ಅನ್ಕೊಂಡ್ಮೇಲೆ ಆ ವಿಷಯನ ಬಿಟ್ಬಿಡ್ಬೇಕು. ವಿಷಯನ ಬಿಟ್ಟು ಅದರ ಪರಿಣಾಮ ಏನಾಗಿದೆ ಅದನ್ನ ನೀವು ಕ್ಲೀನ್ ಮಾಡ್ಕೊಳ್ತೀರಾ.
ಅರ್ಥ ಆಗ್ತಿದ್ಯಾ? ವಿಷಯನ ತುರ್ತು ಚಿಕಿತ್ಸೆ ಇದು ಶುದ್ಧೀಕರಣದಲ್ಲೂ ವಿಷಯನ ಹಿಡ್ಕೊಳ್ಳಲ್ಲ, ಸಾಯಂಕಾಲದ ಶುದ್ಧೀಕರಣದಲ್ಲೂ ವಿಷಯನ ಹಿಡ್ಕೊಳ್ಳಲ್ಲ. ಇದು ಸ್ಪಷ್ಟ ಆಗ್ಲಿ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ಇದು ಸೂಕ್ಷ್ಮ ವಿಚಾರ. ಇಲ್ದರೆ ನಾವು ತುರ್ತು ಚಿಕಿತ್ಸೆ ಅಂತಾನೆ ಬರುತ್ತೆ ನನಗೆ ಡಾಕ್ಟರ್ ಆಗಿ. ತುರ್ತು ಶುದ್ಧೀಕರಣದಲ್ಲಿ ನೀವು ಮಾಡ್ಕೋಬೇಕಾದ್ರೆ ಇದೊಂದು ತಪ್ಪು ಮಾಡ್ತೀರಾ, ಆ ತಪ್ಪು ದಯವಿಟ್ಟು ಮಾಡಬೇಡಿ. ಸರಿನಾ? ಆಯ್ತು, ನೆಕ್ಸ್ಟ್ ಪ್ರಶ್ನೆ. ಇಲ್ಲದೆ ಅದು ಕಾಂಟ್ರಡಿಕ್ಟ್ ಆಗುತ್ತೆ. ವಿಷಯ ನಿಮಗೆ ತುರ್ತು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಪ್ರೇರೇಪಣೆ ಮಾಡುತ್ತೆ, ಆದ್ರೆ ನೀವು ಕ್ಲೀನ್ ಮಾಡ್ಕೊಳ್ತಕ್ಕಂಥದ್ದು ಅದರ ಪರಿಣಾಮ ಏನಾಗುತ್ತೆ ಅದನ್ನ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ. ಪರಿಣಾಮ ಆಗ್ಬಾರ್ದು ಅಂತ ಕ್ಲೀನ್ ಮಾಡ್ತಾ ಇದ್ದೀರಾ, ಜಾಸ್ತಿ ಪರಿಣಾಮ ಆಗ್ಬಾರ್ದು ಅಂತ ಕ್ಲೀನ್ ಮಾಡ್ತಾ ಇದ್ದೀರಾ. ಸರಿನಾ? ಆಯ್ತು, ಕೇಳಿ ನೆಕ್ಸ್ಟ್. ನೀವು ವಿಷಯದಿಂದ ಆಗಿರ್ತಕ್ಕಂಥ ಪರಿಣಾಮವನ್ನು ನಾನು ಈಗ ಶುದ್ಧೀಕರಣ ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ ವಿಷಯನ ಹಿಡ್ಕೋಬೇಕಾ ವಿಷಯನ ಬಿಡಬೇಕಾ ಅಂತ. ನಾನು ನಿಮ್ಗೆ ಏನ್ ಸ್ಪೆಸಿಫೈ ಮಾಡ್ತಾ ಇದ್ದೇನೆ ಅಂದ್ರೆ ವಿಷಯನ ಬಿಡಬೇಕು ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆಯಾ? ಈಗ ಇದೇ ಒಂದು ಎಕ್ಸಾಂಪಲ್ ತಗೊಳ್ರಿ. ಬಟ್ಟೆ ಮೇಲೆ ಒಂದು ಡ್ರಾಪ್ ಸಾಂಬಾರ್ ಬಿತ್ತು. ಸಾಂಬಾರ್ ಬಿದ್ದ ಮೇಲೆ ಮನಸ್ಸಿನಲ್ಲಿ ಸಾಂಬಾರ್ ಬಿದ್ದೋಯ್ತು ಅಂತ ಅನ್ಕೊಂಡು ಶುದ್ಧೀಕರಣ ಮಾಡ್ಕೊಳ್ತೀರಾ, ಅನ್ಕೊಳ್ತಾ ಅಥವಾ ಸಾಂಬಾರ್ ಬಿತ್ತು ಅಂತ ಹೇಳಿದ ತಕ್ಷಣನೇ ಶುದ್ಧೀಕರಣ ಮಾಡ್ಕೊಳ್ಲಿಕ್ಕೆ ಹೋದಾಗ ಸಾಂಬಾರ್ ಬಿದ್ದಿರ್ತಕ್ಕಂಥ ವಿಷಯನ ಬಿಟ್ಬಿಡ್ತೀರಾ? ಏನ್ ಮಾಡ್ತೀರಾ? ಇವತ್ತು ಒಂದು ಸಾಂಬಾರ್ ಹಾಕೊಂಡು ನೋಡ್ರಿ, ಒಂದು ಡ್ರಾಪ್ ಸಾಂಬಾರಿಂದ ಇದು ಮನಸ್ಸಿಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದು ಸೌಟ್ ಸಾಂಬಾರ್ ಹಾಕೊಂಡು ನೋಡ್ರಿ, ಮಾಡಿ ನೋಡ್ರಿ, ಗೊತ್ತಾಗುತ್ತೆ ನಿಮಗೇನೆ. ಆ ವಿಷಯ ಇದೆಯಲ್ಲ, ಸಾಂಬಾರ್ ಬಿದ್ದೋಯ್ತು ಅಂತ ನೆನೆಸ್ಕೊಂಡು ಶುದ್ಧೀಕರಣ ಮಾಡ್ಕೊಳ್ತೀವ, ಅಥವಾ ಸಾಂಬಾರ್ ಬಿದ್ದಿದೆ ಈಗ ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಸಾಂಬಾರ್ ಬಿದ್ದೋ ವಿಷಯನ ಬಿಟ್ಟು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಸಾಂಬಾರ್ ವಿಷಯ ಬಿತ್ತು ಅಂತ ನೆನೆಸ್ಕೊಂಡು ಮಾಡ್ತೀವ ಅಥವಾ ಅದನ್ನ ಬಿಟ್ಬಿಟ್ಟು ಮಾಡ್ತೀವ ಅಂತ ನೋಡ್ಕೊಳ್ರಿ, ಏನ್ ಮಾಡ್ತೀರಾ ಅಂತ. ಏನ್ ಮಾಡ್ತೀರಿ? ಸಾಂಬಾರೇ ಬೀಳಿಸ್ಕೊಂಡಿಲ್ಲ ಸರ್, ನಾವು ತುಂಬಾ ಕ್ಲೀನ್ ಹೋಗ್ಲಿ ಅಂತ ಕ್ಲೀನ್ ಮಾಡ್ಕೊಳ್ತಾರೆ. ಕರೆಕ್ಟಾ? ಕಲೆ ಹೋಗ್ಲಿ ಅಂತ ಕ್ಲೀನ್ ಮಾಡ್ಕೊಳ್ತೀರಾ. ಕಲೆ ಏನದು? ಸಾಂಬಾರ್ ಬಿದ್ದಿರ್ತಕ್ಕಂಥ ಪರಿಣಾಮ. ಸಾಂಬಾರ್ ಬೀಳ್ಸ್ಕೊಂಡೆ ಅಂತ ಅನ್ಕೊಂಡು ಕ್ಲೀನ್ ಮಾಡ್ಕೊಳ್ಳಲ್ಲ. ಸಾಂಬಾರ್ ಬಿದ್ದಿರೋದ್ರಿಂದ ಆಗಿರ್ತಕ್ಕಂಥ ಪರಿಣಾಮ ಏನು? ಕಲೆ ಆಗತ್ತೆ. ಕಲೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಕ್ಲೀನ್ ಮಾಡ್ಕೊಳ್ತಾರೆ ಅಲ್ವಾ? ಅದ್ರ ಪರಿಣಾಮ. ಇದು ಸೂಕ್ಷ್ಮತೆ ವ್ಯತ್ಯಾಸ ಗೊತ್ತಾಗ್ತಿದ್ಯಾ? ಎರಡು ವ್ಯತ್ಯಾಸ ಗೊತ್ತಾಗ್ತಿದೆ, ಡಿಫರೆನ್ಸ್. ನೀವು ಸಾಂಬಾರ್ ಬೀಳ್ಸ್ಕೊಂಡೆ ಅಂತ ಕ್ಲೀನ್ ಮಾಡ್ಕೊಳ್ಳಲ್ಲ. ಅದರಿಂದ ಬರ್ತಕ್ಕಂಥ ಕಲೆ ಏನಿದೆ, ಕಲೆ ಆಗದೇ ಇಲ್ಲಿಂದ ಕ್ಲೀನ್ ಮಾಡ್ಕೊಳ್ತೀರ. ಅಂದ್ರೆ ಅದು ಸಾಂಬಾರ್ ಬಿದ್ಮೇಲೆ ಆಗ್ತಕ್ಕಂಥ ಪರಿಣಾಮದ ಅದು ಇದು ಪರಿಣಾಮ. ಆ ಪರಿಣಾಮ ಆಗದೇ ಇರ್ಲಿಕ್ಕೆ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ತಾರೆ ಅಲ್ವಾ? ಪರಿಣಾಮ ಜಾಸ್ತಿ ಆಗ್ಬಾರ್ದು ಅಂತ ಕ್ಲೀನ್ ಮಾಡ್ಕೊಳ್ತಾರೆ. ಅದರ ಪರಿಣಾಮ ಅಂತಾನೆ ಕೊಟ್ಟಿದ್ದಾರೆ. ಸಿಂಪಲ್ ಹಾರ್ಟಿಂಗ್ ಪ್ರಾಕ್ಟೀಸಸ್ ಅಲ್ಲಿ ಅದರ ಪರಿಣಾಮ ಅಂತಾನೆ ಕೊಟ್ಟಿದ್ದಾರೆ. ಕರೆಕ್ಟ್, ಪರಿಣಾಮನೇ ಕ್ಲೀನ್ ಮಾಡ್ಕೊಳ್ಳೋದು ನೀವು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ವಿಷಯ ಹಿಡ್ಕೊಂಡು ಪರಿಣಾಮ ಕ್ಲೀನ್ ಮಾಡ್ಕೊಳ್ಳಲ್ಲ, ವಿಷಯ ಬಿಟ್ಟು ಪರಿಣಾಮನ ಕ್ಲೀನ್ ಮಾಡ್ಕೊಳ್ತೀರ. ಅದು ವೆರಿ ಇಂಪಾರ್ಟೆಂಟ್. ಅಷ್ಟೇ ನಾನು ಕ್ಲಾರಿಫೈ ಮಾಡ್ತೇನೆ ನಿಮ್ಗೆ. ತುಂಬಾ ಜನಕ್ಕೆ ಅದನ್ನ ಓದಿದಾಗ ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಆ ವಿಷಯದಿಂದ ಆದ ಪರಿಣಾಮ ಅಂತ ಅಂದಾಗ ಆ ವಿಷಯನೂ ಗಟ್ಟಿಯಾಗಿ ಹಿಡ್ಕೋಬೇಕು ಅಂತ ಅನ್ಕೊಂಡ್ಬಿಡ್ತಾರೆ. ಶುದ್ಧೀಕರಣ ಮಾಡ್ತಾ ಇದೀವಿ, ಕಣ್ಣು ಮುಚ್ಕೊಂಡು ಕೂತಿದೀವಿ, ಈಗ ಇದೇನ್ ಜಗಳ ಆಯ್ತಲ್ಪ, ಈ ಜಗಳದಿಂದ ಆದಂತ ಪರಿಣಾಮ ಕ್ಲೀನ್ ಆಗ್ಲಿ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ನೀವೇನ್ ನೆನೆಸ್ಕೊಂಡು ಕೂತ್ಕೊಂಡಿದ್ದೀರಾ? ಜಗಳ ನೆನೆಸ್ಕೊಂಡು ಕೂತ್ಕೊಂಡ್ರೆ ಶುದ್ಧೀಕರಣ ಎಲ್ರಿ ಆಗತ್ರಿ? ಪದೇ ನಿಮ್ ಮನಸ್ಸಲ್ಲಿ ಅದನ್ನೇ ತಂದ್ಕೊಳ್ತಾ ಇದ್ದೀರಲ್ಲ ಅಲ್ವಾ? ಸೊ ಅದು ಜಗಳ ಏನು ಟ್ರಿಗರ್ ಮಾಡ್ತು. ಆಮೇಲೆ ಈ ಘಟನೆಯಿಂದ ನಡೆದಂತ ಪರಿಣಾಮ ಶುದ್ಧೀಕರಣ ಆಗ್ಲಿ ಅಂತ ಅನ್ಕೊಂಡಾಗ ಆ ಜಗಳನ ಬಿಟ್ಬಿಡ್ತೀರಿ. ಇವಾಗ ಬಿಟ್ಬಿಟ್ಟು ಪರಿಣಾಮನ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀರ. ಇಷ್ಟ ಆಗತ್ತೆ. ಅರ್ಥ ಆಗ್ತಿದ್ಯಾ?
ಸೊ ಪದೇ ಪದೇ ಆ ಜಗಳನ ನೆನೆಸ್ಕೊಳ್ತಾ ಕೂತ್ಕೋಬಾರದು. ಪದೇ ಪದೇ ಜಗಳನ ನೆನೆಸ್ಕೊಳ್ತಾ ಕೂತ್ಕೊಂಡ್ರೆ ಆ ಶುದ್ಧೀಕರಣ ಆಗೋ ಬದಲಿಗೆ ಅದನ್ನು ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಮೇಲೆ ಧ್ಯಾನ ಮಾಡಿ. ಯಾಕೆಂದ್ರೆ ಎಲ್ಲಿ ಪದೇ ಪದೇ ಒಂದು ವಿಷಯ ಗಮನ ಕೊಡ್ತೀವೋ ಅದು ಜಾಸ್ತಿ ಆಗುತ್ತೆ. ಶಕ್ತಿ ಹರಿಸ್ದಂಗೆ ಆಯ್ತಲ್ವ, ಅದಕ್ಕೆ ಜಾಸ್ತಿ ಆಗುತ್ತೆ ಅದು. ಇದು ಸೂಕ್ಷ್ಮತೆ ಅರ್ಥ ಆಯ್ತಾ? ತಕ್ಕಮಟ್ಟಿಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತು ಯಾರು ನೋಡ್ರಿ, ನಾಳೆ ನಂಗೆ ಹೇಳ್ರಿ ಬೆಳಿಗ್ಗೆ, ಯಾರು 1 ಡ್ರಾಪ್ ಸಾಮಾನಿಂದ ಕಲ್ತ್ಕೊಂಡ್ರಿ ಕ್ಲೀನಿಂಗು, ಯಾರು 1 ಸೌಟ್ ಬೇಕಾಯ್ತು, ಯಾರಿಗೆ 1 ಹಂಡೆನೇ ಬೇಕಾಯ್ತು, ನಾಳೆ ಬೆಳಿಗ್ಗೆ ಹೇಳಿ. ಸರಿ, ಆಯ್ತು ರೀ, ಇಲ್ಲಿಗೆ ನಿಲ್ಲಿಸೋಣ. ಇನ್ನೇನು ಪ್ರಶ್ನೆಗಳಿದೆಯಾ? ಬ್ರದರ್, ಲಾಸ್ಟ್ ಸ್ಟೆಪ್ ಅಲ್ಲಿ ಸಂಕಲ್ಪದಿಂದಾನೇ ಮುಕ್ತಾಯಗೊಳಿಸಿ ಅಂತಂದ್ರೆ ಅದನ್ನ ಎಲ್ಲಿ ಸೇರಿಸ್ಬೇಕು ಗೊತ್ತಾಗಿಲ್ಲ ಇದ್ರಲ್ಲಿ. ಅಲ್ಲೇನೆ ತೀವ್ರ ಶುದ್ಧೀಕರಣ ಆದ್ಮೇಲೆ, ತುರ್ತು ಶುದ್ಧೀಕರಣ ಆದ್ಮೇಲೆ, ಈಗ ಇದರ ಪರಿಣಾಮದಿಂದ ಶುದ್ಧೀಕರಣ ಆಗಿದೆ ಅಂತ ಸಂಕಲ್ಪ ಮಾಡಿಕೊಂಡು, ನಿಶ್ಚಯ ಮಾಡಿಕೊಂಡು ಆಮೇಲೆ ನಿಲ್ಲಿಸ್ಬೇಕು. 5 ನಿಮಿಷ ಆದ್ಮೇಲೆ ಆ ರೀತಿ ಮನಸ್ಸಿಗೆ ಸಂಕಲ್ಪ ಮಾಡಿಕೊಂಡು, ಈಗ ನೋಡ್ರಿ, ಇಲ್ಲಿ 5 ನಿಮಿಷ ಇರುತ್ತಾ, ಕೆಲ ನಿಮಿಷಗಳು ಅಂತ ಹೇಳಿದ್ದೀವಿ. ಇಲ್ಲಿ ನಿಮಗೆ ಹಗುರತೆ ಬರೋವರೆಗೂ ನೀವು ಕಾಯಲ್ಲ. ಹಗುರತೆ ಬರ್ಬೋದು, ಬರದೇ ಇರ್ಬೋದು. ಒಂದು ಸ್ವಲ್ಪ ಹೊತ್ತು ಮಾಡ್ತೀರಾ, ಮಾಡ್ಬಿಟ್ಟು ಶುದ್ಧೀಕರಣ ಆಗಿದೆ ಅಂತ ಅನ್ಕೊಂಡು ನಿಶ್ಚಯ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಶುದ್ಧೀಕರಣನ ನಿಲ್ಲಿಸ್ತೀರ. ಅರ್ಥ ಆಯ್ತಾ? ಅಲ್ಲಿ ಸಾಯಂಕಾಲದ ಶುದ್ಧೀಕರಣದಲ್ಲಿ ನಿಖರವಾಗಿ ನೀವು ಹೃದಯದಲ್ಲಿ ಹಗುರತೆ ಬರೋವರೆಗೂ ಕಾಯ್ತೀರ. ಅದಾದ್ಮೇಲೆ ನೀವು ಮುಂದಿನ ಪ್ರಕ್ರಿಯೆಗೆ ಹೋಗ್ತೀರ. ಇಲ್ಲಿ ಅಷ್ಟೊತ್ತು ಮಾಡ್ಲಿಕ್ಕೆ ನಿಮಗೆ ಸಮಯ ಇಲ್ಲ, 5 ನಿಮಿಷ ಮಾಡ್ತೀರ. ಸೊ ಹಾಗಾಗಿ ಹಗುರತೆ ಅನುಭವ ಬರ್ಬೋದು ಅಥವಾ ಅನುಭವ ಬರದೇ ಇರ್ಬೋದು. ಆದರೂ ಕೂಡ ದೃಢ ನಿಶ್ಚಯ ಮಾಡಿ, ಈಗ ಮಾಡಿರ್ತಕ್ಕಂಥ ಶುದ್ಧೀಕರಣದ ಪರಿಣಾಮ ಸಫಲವಾಗಿದೆ ಅಂತ ನಿಶ್ಚಯ ಮಾಡಿಕೊಂಡು ಆಮೇಲಿಂದ ನೀವು ಶುದ್ಧೀಕರಣದಿಂದ, ತುರ್ತು ಶುದ್ಧೀಕರಣದಿಂದ ಹೇಳ್ತೀರ. ಸರಿನಾ? ಆಯ್ತು. ಮೋಟ್ರೋಲ್ಲ ಅವರೇನಾ ಕೇಳಿದ್ದು? ಇನ್ಯಾವುದನಿದೆ ಪ್ರಶ್ನೆ? ಬ್ರದರ್, 1 ನಿಮಿಷ. ನಮಸ್ಕಾರ ಬ್ರದರ್. ಇದು ಮಾಡ್ಯೂಲ್ದಲ್ಲಿ CS ಗಳು DS ಗಳು ಬಂದಿದೆ ಅಲ್ವಾ ಬ್ರದರ್? ಅದನ್ನ ಅಷ್ಟೇ ಬರಿಬೇಕು. 1 ಪಾಯಿಂಟ್ ಬಿಟ್ಟಿದ್ದಾರೆ ಆನ್ಸರ್ಸ್ ಅಲ್ಲಿ. ಇನ್ನೂ ಆನ್ಸರ್ ನಿಮ್ಗೆ ಕೊಟ್ಟಿಲ್ಲ. ಆನ್ಸರ್ ನಲ್ಲಿ 1 ಪಾಯಿಂಟ್ ಬಿಟ್ಟಿರುತ್ತೆ, ಏನು ಚಿಂತೆ ಮಾಡಬೇಡಿ. 5C 5D ಅಂತಿದ್ದಾರೆ, ಅದ್ರಲ್ಲಿ ಯಾವ ಕನ್ಫ್ಯೂಷನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅರ್ಥ ಆಯ್ತಾ? ಪುಸ್ತಕದಲ್ಲಿ ಹಾಗಿದೆ ಹಾಗೆ ಬರೀರಿ ಅಷ್ಟೇ, 5C 5D ಅಂತ. ಅದು ಬರಿತೀವಿ ಬ್ರದರ್. ಬರೇ ಅದು ಇವಾಗ ಶಾಂತಿ, ಅಶಾಂತಿ, ತೃಪ್ತಿ, ಅಸಂತೃಪ್ತಿ ಅಷ್ಟು ಮಟ್ಕು ಬರಿಬೇಕಾ, ಅಥವಾ ಅದರದ್ದು ಬಣ್ಣ, ಅದರದ್ದು ಕೋಶ, ಅದರದ್ದು ಫುಲ್ 5Cs 5Ds ಬರೀರಿ ಅಂತಂದ್ರೆ ಬಣ್ಣ ಕೋಶ ಎಲ್ಲ ಯಾಕೆ ಬರಿತಾ ಕೂತ್ಕೊಳ್ತೀರಾ? ಅಷ್ಟು ಕ್ಲಿಯರ್ ಆಗಿ ಕೇಳಿದ್ದಾರೆ. 5C 5D ಬರೀರಿ ಅಂತ. 5C 5D ಬರೀತೀರಾ ಅಷ್ಟೇನೆ, ಎಲ್ಲ ಬರಿತಾ ಕೂತ್ಕೊಳ್ಳಲ್ಲ. ಸರಿನಾ? ಆಯ್ತು, ಮುಗಿತಾ ಎಲ್ಲಾನು? ನಿಲ್ಲಿಸೋಣ ಇಲ್ಲಿಗೆ. 7:45 ಆಯ್ತು. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭ ದಿವಸ. ನಾಳೆ ಯಥಾ ಪ್ರಕಾರ 6:30 ಅಷ್ಟೊತ್ತಿಗೆ ಸೇರೋಣ ಅಂತ. ಸರಿನಾ? ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ಶುದ್ಧೀಕರಣ ಸ್ಪಷ್ಟವಾಯ್ತು ಅಂತ ಅನ್ಕೊಳ್ತೀನಿ. ಮತ್ತೊಂದ್ಸತಿ 9 ಪೇಜ್ ಡಾಕ್ಯುಮೆಂಟ್ ಇರತಕ್ಕಂಥ ಶುದ್ಧೀಕರಣ ಪ್ರಕ್ರಿಯೆಯನ್ನು ಓದ್ಕೊಳ್ರಿ. ನಿಮ್ಮ ಮೇಲೆ ನೀವು ಪ್ರಯೋಗ ಮಾಡ್ಕೊಳ್ರಿ, ಬೇರೆಯವ್ರ ಮೇಲೂ ಪ್ರಯೋಗ ಮಾಡ್ರಿ. ತುರ್ತು ಶುದ್ಧೀಕರಣ ಏನಿದೆ ಅದ್ರ ಬಗ್ಗೆ ಏನಿದೆ ಅದನ್ನು ಓದ್ಕೊಳ್ರಿ. ಸಿಂಪಲ್ ಹಾರ್ಟ್ಫುಲ್ನೆಸ್ ಪ್ರಾಕ್ಟೀಸಸ್ ಅಲ್ಲಿ ಸಿಸ್ಟರ್ ಏನು ಹೇಳಿದ್ರು ಅದನ್ನು ಒಂದ್ಸತಿ ನೋಡ್ಕೊಳ್ರಿ. ಆಮೇಲೆ ಹಾರ್ಟ್ಫುಲ್ನೆಸ್ ವೇನಲ್ಲಿ ಕ್ಲೀನಿಂಗ್ ಬಗ್ಗೆ ದಾಜಿಯವರು ಏನ್ ತಪ್ಪು ಮಾಡ್ತಾರೆ ಅಂತ ಬರೆದಿರ್ತಾರೆ, ಅದನ್ನು ಒಂದ್ಸತಿ ನೋಡ್ಕೊಳ್ರಿ. ಇಷ್ಟನ್ನ ನೋಡ್ಕೊಳ್ರಿ. 5-6 ರೀತಿಯಲ್ಲಿ ಈ ಪ್ರಶ್ನೆಗಳು ಬರ್ಬೋದು ಅಂತ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಇದನ್ನು ಕೂಡ ಮನದಟ್ಟು ಮಾಡ್ಕೊಳ್ರಿ. ಸರಿನಾ? ಆಯ್ತು. ರೆಕಾರ್ಡಿಂಗ್ ಹಾಕಿ ಬ್ರದರ್. ಥ್ಯಾಂಕ್ ಯು.